ಕನಕಾಚಾರ್ಯ ಮೈಕ್ ಬರ್ತಾರೆ. ದಯಮಾಡಿ ಎಲ್ಲರೂ ಆಸೀನರಾಗಬೇಕು. ಸ್ವಲ್ಪ ಹಿಂಭಾಗಕ್ಕೆ ಬರಬೇಕೆಲ್ಲರೂ, ಸ್ವಲ್ಪ ಹಿಂಭಾಗಕ್ಕೆ ಬರಬೇಕು. ಪೂಜೆ ಇಲ್ಲ, ನಾನು ಸಾಮಾನು ತೊಗೊಂಡ್ಬರ್ಬೇಕು. ದಯಮಾಡಿ ಎಲ್ಲರೂ ಕೂತ್ಕೋಬೇಕು. ದಯಮಾಡಿ ಎಲ್ಲರೂ ಆಸೀನರಾಗಬೇಕು. ಹಲೋ 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 ಇದು ಕ್ರಮ ಅವ್ರು ಕೇಳ್ಕೊಂಡು ನಾವು ಆಮೇಲೆ ಮಾಡಿದ್ವಿ, ನಾವು ಆಮೇಲೆ ಮಾಡಿ ಬರ್ತೀವಿ. ಶ್ರೀ ಗುರುಭ್ಯೋ ನಮಃ. ನರಸಿಂಹೋಖಿಲಾಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್. ಇವತ್ತಿನ ದಿನ ನಮ್ಮ ನಿಮ್ಮೆಲ್ಲರ ದೊಡ್ಡ ಸೌಭಾಗ್ಯ. ವೈಶಾಖ ಮಾಸದ ಈ ಪರಮ ಪವಿತ್ರ ಪರ್ವಕಾಲದಲ್ಲಿ ಪ್ರಾತಃ ಕಾಲದಲ್ಲಿ ಬೆಳಗ್ಗೆ ವೈಶಾಖ ಸ್ನಾನ ಅಂತ ಶಾಸ್ತ್ರದಲ್ಲಿ ಇದೆ. ಆದರೆ ಇವತ್ತು ನಾವು ಸಾಯಂಕಾಲವೂ ಕೂಡ ವೈಶಾಖ ಸ್ನಾನವನ್ನು ಮಾಡ್ತಾ ಇದ್ದೇವೆ. ಉಭಯ ಯತಿಗಳ ಪರಮ ಪವಿತ್ರವಾದಂತಹ ಈ ಸನ್ನಿಧಾನದಲ್ಲಿ ಆ ಗುರುಗಳ ಅಮೃತವಾಣಿಯಿಂದ ಸ್ನಾನವನ್ನು ಮಾಡ್ತಾ ಇದ್ದೇವೆ. ಅವರ ಸಾನ್ನಿಧ್ಯವನ್ನು ಕಣ್ತುಂಬ ನೋಡಿ ಮನಸ್ಸಿನಲ್ಲಿ ಹರ್ಷಪಡುವ ಮೂಲಕ, ಗಂಗಾ ಸ್ನಾನ ಮಾಡುವ ಮೂಲಕ ನಾವು ವೈಶಾಖ ಸ್ನಾನವನ್ನು ಮಾಡ್ತಾ ಇದ್ದೇವೆ. ಅಂತಹ ಈ ಪರಮ ಪವಿತ್ರ ಪರ್ವಕಾಲಕ್ಕೆ ನಾವೆಲ್ಲ ಸಾಕ್ಷಿಯಾಗ್ತಾ ಇರುವುದು ನಮ್ಮ ದೊಡ್ಡ ಸೌಭಾಗ್ಯ ಅಂತ ನಾನು ಭಾವಿಸ್ತಾ, ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಉತ್ತರಾದಿ ಮಠಾಧೀಶರಾದ ಶ್ರೀ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ
ಒಂದು ಪ್ರೀತಿಯ ವಿಶ್ವಾಸದ ಆಮಂತ್ರಣಕ್ಕೆ ಓಗೊಟ್ಟು, ಅವರ ಕರೆಗೆ ಓಗೊಟ್ಟು ಇಲ್ಲಿ ಆಗಮಿಸಿದಂತಹ ಪರಮ ಪೂಜ್ಯರಾದ ಸಂಯಮೀಂದ್ರ ತೀರ್ಥ ಶ್ರೀಪಾದಂಗಳವರು, ಕಾಶಿ ಸಂಸ್ಥಾನ ಮಠಾಧಿಪತಿಗಳು ಇಲ್ಲಿ ಆಗಮಿಸಿದ್ದಾರೆ. ನರಸಿಂಹದೇವರ ದರ್ಶನವನ್ನು ಪಡೆದು ಶ್ರೀಪಾದಂಗಳವರ ಕುಶಲೋಪಚಾರವನ್ನು ಮಾಡಿ ನಮ್ಮೆಲ್ಲರನ್ನು ಅನುಗ್ರಹಿಸುವುದಕ್ಕಾಗಿ ಪರಮ ಪೂಜ್ಯ ಶ್ರೀಪಾದಂಗಳವರು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ಭಕ್ತಿಪೂರ್ವಕವಾದ ಅನೇಕ ಸಾಷ್ಟಾಂಗ ಪ್ರಣಾಮಪೂರ್ವಕವಾದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಶ್ರೀ ಉತ್ತರಾದಿ ಮಠದ ಪರವಾಗಿ ಹಾಗೂ ಇಲ್ಲಿ ನೆರೆದ ಎಲ್ಲ ಭಕ್ತರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದರ ಜೊತೆಗೆ ಶ್ರೀಪಾದಂಗಳವರ ಜೊತೆಗೆ ಆಗಮಿಸಿದ ಕಾಶಿ ಮಠದ ಎಲ್ಲ ಪರಿವಾರದವರಿಗೂ ಹಾಗೂ ಅವರ ಶಿಷ್ಯ ವೃಂದಕ್ಕೂ ಅಭಿಮಾನಿ ವೃಂದಕ್ಕೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೇನೆ. ಉತ್ತರಾದಿ ಮಠಕ್ಕೂ ಕಾಶಿ ಮಠಕ್ಕೂ ತುಂಬ ಪ್ರಾಚೀನವಾದಂತಹ ಸಂಬಂಧ ಇದೆ, ಬಹಳ ಘನಿಷ್ಠವಾದಂತಹ ಸಂಬಂಧ ಇದೆ. ಅದೇ ಸಂಬಂಧವನ್ನು ಮತ್ತೆ ಮುಂದುವರಿಸ್ತಾ ಇದ್ದಾರೆ ಈ ಉಭಯ ಶ್ರೀಪಾದಂಗಳವರು. ಕಾಶಿ ಮಠದಲ್ಲಿ ಪೂಜೆಗೊಳ್ಳುವಂತಹ ದೇವರು ಹಾಗೂ ಉತ್ತರಾದಿ ಮಠದಲ್ಲಿ ಆರಾಧ್ಯರಾದಂತಹ ದೇವರು ಎಲ್ಲವೂ ಒಂದೇ. ಕಾಶಿ ಮಠದಲ್ಲಿ ವ್ಯಾಸ ರಘುಪತಿ ನರಸಿಂಹ ಎಂಬುದಾಗಿ ಅವರು ಉಪಾಸನೆಯನ್ನು ಮಾಡ್ತಾರೆ. ವೇದವ್ಯಾಸ ದೇವರ ಆರಾಧನೆ, ರಾಮಚಂದ್ರ ದೇವರ ಆರಾಧನೆ ಹಾಗೂ ನರಸಿಂಹದೇವರ ವಿಶೇಷವಾದ ಆರಾಧನೆ ಅವರಲ್ಲಿ ನಡೆಯುತ್ತದೆ. ಅದೇ ರೀತಿಯಾಗಿ ಉತ್ತರಾದಿ ಮಠದಲ್ಲಿಯೂ ಕೂಡ ಮೂಲರಾಮದೇವರ ವಿಶೇಷವಾದಂತಹ ಆರಾಧನೆ ಹಾಗೂ ವ್ಯಾಸ ಮುಷ್ಟಿಗಳ ವೇದವ್ಯಾಸ ರೂಪಿಯಾದಂತಹ ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರವಾದಂತಹ ವ್ಯಾಸ ಮುಷ್ಟಿಗಳ ವಿಶೇಷವಾದ ಆರಾಧನೆ ಹಾಗೂ ಇವತ್ತು ಇಲ್ಲಿ ನಾವೆಲ್ಲ ಕಣ್ತುಂಬ ನೋಡ್ತಾ ಇರುವಂತಹ ನರಸಿಂಹದೇವರ ಆರಾಧನೆಯೂ ಕೂಡ ಉತ್ತರಾದಿ ಮಠದಲ್ಲಿ ವಿಶೇಷವಾಗಿ ನೆರವೇರ್ತದೆ. ಹಾಗಾಗಿ ಆರಾಧ್ಯರಾದ ದೇವರು ಉಭಯ ಮಠಗಳಲ್ಲೂ ಕೂಡ ಸಮಾನ. ಆ ದೃಷ್ಟಿಯಿಂದಲೂ ಉಭಯ ಮಠಗಳಿಗೆ ವಿಶೇಷವಾದಂತಹ ಒಂದು ಸಂಬಂಧ ಇದೆ. ಪರಮ ಪೂಜ್ಯ ಸಂಯಮೀಂದ್ರ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಹಾಗೂ ಕಾಶಿ ಮಠದ ಬಗ್ಗೆ ಹೇಳಬೇಕು ಅಂದರೆ ಬಹಳ ವಿಸ್ತಾರವಾಗಿ ಹೇಳಬೇಕಾದದ್ದು. ಅವರ ಸಾಧನೆ, ಅವರ ತಪಸ್ಸು, ಅವರ ಸಾಮಾಜಿಕ ಕಾರ್ಯ ಹಾಗೂ ಧರ್ಮದ ಸ್ಥಾಪನೆಗಾಗಿ ಅವರು ಮಾಡ್ತಾ ಇರುವಂತಹ ಕಾರ್ಯಗಳು ಅಪಾರವಾಗಿದೆ. ಕಾಶಿ ಮಠದಲ್ಲಿ 21ನೆಯ ಯತಿಗಳಾಗಿ ಈ ಪೀಠವನ್ನು ಅಲಂಕರಿಸಿದ್ದಾರೆ ಸಂಯಮೀಂದ್ರ ತೀರ್ಥ ಶ್ರೀಪಾದಂಗಳವರು. ಕಾಶಿ ಮಠ ನಮ್ಮ ಜನರಿಗೆ ಪರಿಚಯ ಮಾಡಿಕೊಳ್ಳುವುದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ. ಮಹಾನುಭಾವರಾದಂತಹ ವಿಜಯೀಂದ್ರ ತೀರ್ಥ ಶ್ರೀಪಾದಂಗಳವರ ವಿಶೇಷವಾದ ಅನುಗ್ರಹದಿಂದ ಅವರಿಂದ ಪ್ರವರ್ತಿತವಾದಂತಹ ಮಠ ಈ ಕಾಶಿ ಮಠ. ವಿಶೇಷವಾಗಿ ಕಾಶಿಯ ಬ್ರಹ್ಮಘಾಟಿನಲ್ಲಿ ಈ ಒಂದು ವಿಶಿಷ್ಟವಾದಂತಹ ಮಠದ ಮೂಲ ಮಠ ಆ ಬ್ರಹ್ಮಘಾಟಿನಲ್ಲಿ ಇದೆ ಅಂತ ನಾವು ಕೇಳ್ತೇವೆ. ಅದಕ್ಕೊಂದು ಸುಂದರವಾದ ಇತಿಹಾಸವೂ ಇದೆ. ಆ ಕಾಲದ ಯತಿಗಳೊಬ್ಬರು ಅಲ್ಲಿ ತಪಸ್ಸು ಮಾಡ್ತಾ ಧ್ಯಾನದಲ್ಲಿ ಕುಳಿತಾಗ ಆ ಊರಿನ ರಾಜನ ಮಡದಿಯ ಒಂದು ಬಂಗಾರದ ಬಳೆ ಗಂಗಾ ನದಿಯಲ್ಲಿ ಬಿದ್ದು ಹೋಯ್ತಂತೆ. ಅದನ್ನು ಎಷ್ಟು ಹುಡುಕಿದರೂ ಸಿಗಲಿಲ್ಲ. ಆಗ ಆ ರಾಣಿ ಬಂದು ಆ ಯತಿಗಳಿಗೆ ಪ್ರಾರ್ಥನೆ ಮಾಡಿಕೊಳ್ತಾಳೆ, ದಯಮಾಡಿ ಹೀಗಾದರೂ ಅದು ಅಮೂಲ್ಯವಾದಂತಹ ಒಂದು ಬಂಗಾರದ ಬಳೆ, ಅದು ಕಾಣೆಯಾಗಿದೆ, ತಾವು ಅನುಗ್ರಹಿಸಬೇಕು ಅಂತಂದಾಗ ಆ ಯತಿಗಳು ಪ್ರಾರ್ಥನೆ ಮಾಡಿದಾಗ ಸ್ವಯಂ ಗಂಗೆಯೇ ಪ್ರತ್ಯಕ್ಷವಾಗಿ ಬಂದು ಆ ಬಳೆಯನ್ನು ಅವರಿಗೆ ನೀಡ್ತಾಳಂತೆ. ಅದರಿಂದ ಯಾದವೇ ಕಾಶಿ ಮಠದ ಪ್ರಥಮ ಪೀಠಾಧಿಪತಿಗಳಾದಂತಹ ಯಾದವೇಂದ್ರ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ನಡೆದ ಘಟನೆ. ಆಗ ಆ ರಾಜ ಬಹಳ ಸಂತುಷ್ಟನಾಗಿ ಭಕ್ತಿಯಿಂದ ಆ ಬ್ರಹ್ಮಘಾಟದಲ್ಲಿಯೇ ಒಂದು ದೊಡ್ಡದಾದ ಮಠವನ್ನು ನಿರ್ಮಾಣ ಮಾಡಿಕೊಡ್ತಾನೆ. ಅದು ಕಾಶಿ ಮಠದ ಮೂಲ ಮಠ. ಅನೇಕ ಕಡೆಗೆ ಸುಮಾರು 42ಕ್ಕೂ ಹೆಚ್ಚು ಶಾಖೆಗಳು, ಕಾಶಿ ಮಠದ ಶಾಖೆಗಳು ಇಡೀ ಭಾರತದುದ್ದಕ್ಕೂ ಇದೆ. ವಿಶೇಷವಾಗಿ ಧರ್ಮ ಪ್ರಚಾರವನ್ನು ಆ ಅನೇಕ ಶಾಖೆಗಳ ಮೂಲಕ ನೆರವೇರಿಸ್ತಾ ಇದ್ದಾರೆ. ಪರಮ ಪೂಜ್ಯ ಅವರ ಬಗ್ಗೆ ನಾನು ಓದ್ತಾ ಇದ್ದೆ. ಅವರ ಹಿರಿಯರಿಂದಲೂ ಅನೇಕ
ಆ ಸಮಾಜದ ಭಕ್ತರಿಂದ ನಾನು ಕೇಳಿ ತಿಳಿದದ್ದು. ಪರಮ ಪೂಜ್ಯ ಶ್ರೀಪಾದಂಗಳವರು, ಸಂಯಮಿಂದ ತೀರ್ಥ ಶ್ರೀಪಾದಂಗಳವರು 19ನೆಯ ವಯಸ್ಸಿನಲ್ಲಿ ಯತ್ಯಾಶ್ರಮವನ್ನು ಸ್ವೀಕಾರ ಮಾಡಿದ್ದಾರೆ. ಅತ್ಯಂತ ತಾರುಣ್ಯದ ಅವಸ್ಥೆಯಲ್ಲಿ, ಅದು ಕೂಡ ಯಾರೋ ಹೇಳಿದ್ದಕ್ಕೆ, ಒತ್ತಾಯ ಮಾಡಿದ್ದಕ್ಕಲ್ಲ, ತಮಗೆ ಪ್ರೇರಣೆಯಾಗಿ ಸ್ವಯಂ ಪ್ರೇರಣೆಯಿಂದ ತಾವು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು ಅಂತ ಶ್ರೀನಿವಾಸ ದೇವರಲ್ಲಿ ಮೊರೆ ಹೋಗಿ, ಬಹಳ ವಿಚಿತ್ರವಾದ ಘಟನೆಯನ್ನು ಹೇಳ್ತಾರೆ. ಆ ಶ್ರೀನಿವಾಸ ದೇವರಿಗೆ ಮೊರೆ ಹೋಗಿ ನನಗೆ ಸನ್ಯಾಸ ಯೋಗ ಇದೆಯೋ ಇಲ್ಲವೋ ಅಂತ ನೋಡುವುದಕ್ಕೆ ತಮ್ಮ ಕುಂಡಲಿಯನ್ನು ಕೊಟ್ಟರಂತೆ. ಇವರ ಗುರುಗಳಾದಂತಹ ಪರಮ ಪೂಜ್ಯರಾದ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರ ಹತ್ತಿರ ಆಗ ಸುಮಾರು 48 ಕುಂಡಲಿಗಳು ಇದ್ದವಂತೆ. ಮುಂದಿನ ಉತ್ತರಾಧಿಕಾರಿ ಯಾರಾಗಬೇಕು, ಯತ್ಯಾಶ್ರಮವನ್ನು ಯಾರು ಸ್ವೀಕಾರ ಮಾಡಬೇಕು ಅನ್ನುವುದಕ್ಕೆ 48 ಜನರಿದ್ದರಂತೆ. ಆ 48 ಜನ ಆ ಕುಂಡಲಿಗಳಲ್ಲಿ, ಆ ಹಾರೋಸ್ಕೋಪ್ಗಳಲ್ಲಿ ಆರಿಸಿದ್ದು ಇವರನ್ನು ಮಾತ್ರ. ಅಷ್ಟು ಉತ್ತಮವಾದಂತಹ ಯೋಗ, ಸನ್ಯಾಸ ಯೋಗ ಇವರಿಗೆ ಇದೆ ಅಂತನ್ನುವುದು ಶ್ರೀನಿವಾಸ ದೇವರ ಪ್ರೇರಣೆಯಿಂದ, ರಘುಪತಿ ದೇವರ ಪ್ರೇರಣೆಯಿಂದ ಇವರನ್ನು ಆರಿಸಿದರು ಅಂತ ಹೇಳ್ತೇವೆ. ಹೀಗಾಗಿ ಭಗವಂತನೇ ಆರಿಸಿ ಸಮಾಜಕ್ಕೆ ನೀಡಿದಂತಹ ಒಬ್ಬ ಅತ್ಯುತ್ತಮನಾದಂತಹ ಅದ್ಭುತರಾದಂತಹ ಯತಿಗಳು ಪರಮ ಪೂಜ್ಯ ಸಂಯಮಿಂದ ತೀರ್ಥ ಶ್ರೀಪಾದಂಗಳವರು. ಕಾಶಿ ಮಠದ ಮೂಲಕ, ಸಂಸ್ಥಾನದ ಮೂಲಕ ಅನೇಕ ವಿದ್ಯಾಸಂಸ್ಥೆಗಳನ್ನು, ಆರೋಗ್ಯ ಸಂಸ್ಥೆಗಳನ್ನು, ವೃದ್ಧಾಶ್ರಮಗಳನ್ನು, ಆಕಳು ಗೋ ಆಶ್ರಮಗಳನ್ನು, ಗೋಶಾಲೆಗಳನ್ನು ಸಾಕಷ್ಟು ಮಾಡುವ ಮೂಲಕ ಸಮಾಜಕ್ಕೆ ವಿಶೇಷವಾದಂತಹ ಕೊಡುಗೆಯನ್ನು ಕಾಶಿ ಮಠ ಪರಮ ಪೂಜ್ಯ ಶ್ರೀಪಾದಂಗಳವರ ನೇತೃತ್ವದಲ್ಲಿ ಮಾಡ್ತಾ ಇದೆ ಅಂತನ್ನುವುದು ನಮ್ಮ ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ, ಸನಾತನ ಧರ್ಮಕ್ಕೆ ಒಂದು ವಿಶಿಷ್ಟವಾದಂತಹ ಹೆಮ್ಮೆಯ, ಸಂತೋಷದ ವಿಷಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಅಂತಹ ಪರಮ ಪೂಜ್ಯ ಶ್ರೀಪಾದಂಗಳವರು ನಮ್ಮ ಈ ಉತ್ತರಾದಿ ಮಠಕ್ಕೆ, ದಿಗ್ವಿಜಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನಕ್ಕೆ ಆಗಮಿಸಿದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ತಾ ಮತ್ತೊಮ್ಮೆ ಅನಂತ ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಮರ್ಪಣೆ ಪರಮ ಪೂಜ್ಯ ಸಂಯಮಿಂದ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಒಂದು ಮಾತನ್ನು ಹೇಳಬೇಕು ಅಂದರೆ, ಅವರ ಜೊತೆಗೆ 1-2 ದಿನಗಳ ಕಾಲ ಕಳೆಯುವಂತಹ ಸೌಭಾಗ್ಯ, ಅವರ ಜೊತೆಗೆ ಇರುವಂತಹ ಸೌಭಾಗ್ಯ ನನಗೂ ಸಿಕ್ಕಿತ್ತು. ಅವರಲ್ಲಿ ಕಾಣುವ ಒಂದು ವಿಶಿಷ್ಟವಾದಂತಹ ವ್ಯಕ್ತಿತ್ವ ಅಂದರೆ ವೈಷ್ಣವ ದೀಕ್ಷೆ. ಅದು ಅತ್ಯದ್ಭುತವಾದಂತಹ ವೈಷ್ಣವ ದೀಕ್ಷೆ. ಅವರ ಪ್ರತಿಯೊಂದು ಮಾತಿನಲ್ಲೂ ಕೂಡ ಆ ವಿಷ್ಣು ಭಕ್ತಿ ಹಾಗೂ ವೈಷ್ಣವ ಸಂಪ್ರದಾಯದ ದೀಕ್ಷೆ ಅನ್ನುವುದು ಅವರ ಮಾತುಗಳಲ್ಲಿ ನನಗೆ ಕೇಳಲಿಕ್ಕೆ ಸಿಗ್ತಾ ಇತ್ತು. ಅದು ನಿಜವಾಗಿಯೂ ತುಂಬ ಅಭಿಮಾನದ, ಹೆಮ್ಮೆಯ ಸಂಗತಿ ಅಂತ ಮತ್ತೊಮ್ಮೆ ನಾನು ತಿಳಿಸಲಿಕ್ಕೆ ಅಪೇಕ್ಷೆ ಪಡ್ತೇನೆ. ಪರಮ ಪೂಜ್ಯ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಈ ಸಂದರ್ಭದಲ್ಲಿ ಕೆಲವು ನುಡಿಗಳನ್ನು ಆಡಬೇಕು ಅಂತ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೆ. ಆಗಲ್ಲ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಕ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ.
ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೋವಿನ್ಯಾಯ ಸುಧಾರತಾನ್. ಇವತ್ತು ನಮ್ಮ ಮಠಕ್ಕೆ ನಮಗೆ ಅತ್ಯಂತ ಆತ್ಮೀಯರಾದ ಸಂಯಮೀಂದ್ರ ತೀರ್ಥರು, ಕಾಶಿ ಮಠದ ಸಂಸ್ಥಾನದ ಅಧಿಪತಿಗಳು ನಮ್ಮ ಅಭಿಮಾನದ ಆಮಂತ್ರಣವನ್ನು ಸ್ವೀಕರಿಸಿ ಇಲ್ಲಿ ಬಂದದ್ದು ನಮಗೆ ಬಹಳ ಬಹಳ ಸಂತೋಷವಾಗಿದೆ. ಕೆಲವೇ ತಿಂಗಳುಗಳ ಹಿಂದೆ ಮಂಗಳೂರಿನಲ್ಲಿ ಅವರ ಮಠಕ್ಕೆ ಅತ್ಯಂತ ಅಭಿಮಾನದಿಂದ ನಮಗೂ ಆಮಂತ್ರಣವನ್ನು ಕೊಟ್ಟು ಅಲ್ಲಿ ಸ್ವಾಗತವನ್ನು ಮಾಡಿದ್ದನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ತೇವೆ. ಅಷ್ಟು ಅಭಿಮಾನದಿಂದ ಅವರು ಸ್ವಾಗತ ಮಾಡಿದರು. ಕಾಶಿಯಲ್ಲಿರುವ ಅವರ ಮೂಲ ಮಠಕ್ಕೂ ಕೂಡ ಪ್ರಾಯ 1 ವರ್ಷದ ಹಿಂದೆ ನಾವು ಹೋಗುವ ಒಂದು ಪ್ರಸಂಗ ಬಂದಿತ್ತು. ವಿಶೇಷ ಅಂದರೆ ನಮ್ಮ ಮಠದ ಪ್ರಾಚೀನ ಗುರುಗಳು, ಮಹಾ ತಪಸ್ವಿಗಳು ಶ್ರೀಮತ್ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು. ಮಹಾ ತಪಸ್ವಿಗಳು, ಗುರುಭಕ್ತಿಯ ಸಾಕಾರ ಮೂರ್ತಿಗಳು. ಕುಳಿತರೆ ನಿಂತರೆ ತಮ್ಮ ಗುರುಗಳಾದ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನು ಮಾಡಿ ಅವರಿಗೆ ತಮ್ಮ ಎಲ್ಲ ಸತ್ಕರ್ಮಗಳ ಸಮರ್ಪಣೆಯನ್ನು ಮಾಡುವವರು, ಅವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡುವವರು. ಗುರುಗಳಲ್ಲಿ ಅಂತರ್ಯಾಮಿಯಾದ ದೇವರನ್ನು ಕಾಣುವವರು. ಅಂತಹ ಮಹಾನುಭಾವರು, ಗ್ರಂಥಕಾರರು. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ, ಶ್ರೀಮದ್ ಭಾಗವತ ಮೊದಲಾದ ಅನೇಕ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡುವುದಲ್ಲದೆ ಪುರಾಣಗಳ ಅರ್ಥವನ್ನು ಮಾಡಿಕೊಳ್ಳುವುದಕ್ಕೆ ಒಂದು ಮಾರ್ಗದರ್ಶಕವಾದ ರಾಮಾಮೃತ ಮಹಾರ್ಣವ ಎಂಬ ಗ್ರಂಥವನ್ನು ರಚನೆ ಮಾಡಿಕೊಟ್ಟ ಮಹಾನುಭಾವರು ಸತ್ಯಾಭಿನವ ತೀರ್ಥರು. ಅಂತಹ ಜ್ಞಾನಿವರೆಣ್ಯರು ಕಾಶಿ ಯಾತ್ರೆಯನ್ನು ಮಾಡಿದಾಗ ಅದು ಬಹಳ ಅನ್ಯಧರ್ಮೀಯರ ಆಕ್ರಮಣವಾದ ಕಾಲ. ಆ ಸಂದರ್ಭದಲ್ಲಿ ಕಾಶಿಯಲ್ಲಿ ಯಾತ್ರೆ ಮಾಡಿಕೊಂಡು ಬರೋದು ಅಂದರೆ ಬಹಳ ಕಷ್ಟ ಇತ್ತು. ಅಂತಹ ಕಾಲದಲ್ಲಿಯೂ ಅವರಿಗೆ ಅಲ್ಲಿಯ ಅನ್ಯಧರ್ಮೀಯರಿಂದ ಅಥವಾ ಕೆಲವು ಸ್ವಧರ್ಮೀಯರಿಂದಲೂ ಯಾವುದೇ ರೀತಿಯ ಕಷ್ಟಗಳಾಗಬಾರದು, ಸಮಸ್ಯೆಗಳಾಗಬಾರದು. ನಿರಾತಂಕವಾಗಿ ಅವರ ಪೂಜಾ ಅನುಷ್ಠಾನ, ಪಾಠ ಪ್ರವಚನಾದಿ ಎಲ್ಲ ಕಾರ್ಯಗಳಿಗೆ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಲ್ಲಿ ಕಾಶಿ ಮಠದ ಆಗಿನ ಕಾಲದ ಯತಿಗಳು ರಾಘವೇಂದ್ರ ತೀರ್ಥರು ಅಂತ ಅವರು ಪೂರ್ಣವಾಗಿ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಮಾಡಿ ಅತ್ಯಂತ ವೈಭವದಿಂದ ಕಾಶಿ ಯಾತ್ರೆಯನ್ನು ಮಾಡಿ ರಾಮದೇವರ ಅಭಿಷೇಕವನ್ನು ರಾಮನವಮಿಯ ದಿವಸ ಆ ರಾಜಮಂದಿರದಲ್ಲಿಯೇ ಮಾಡಿಕೊಂಡು ಬರುವಷ್ಟು ಅವರು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಅಲ್ಲಿಯ ಮಹಾರಾಜ, ಕಾಶಿಯ ಮಹಾರಾಜರು ಕೂಡ ಇವರ ರಾಘವೇಂದ್ರ ತೀರ್ಥರ ಮಾತಿಗೆ ವಿಶೇಷವಾಗಿ ಬೆಲೆ ಕೊಟ್ಟು ಎಲ್ಲ ರೀತಿಯ ಸೌಕರ್ಯಗಳನ್ನು ಮಾಡಿಕೊಡ್ತಾರೆ ಅಂತ ಇತಿಹಾಸದಲ್ಲಿ ನಾವು ಕೇಳ್ತೇವೆ. ಸತ್ಯನಾಥ ಮಹಾತ್ಮ ರತ್ನಾಕರದಲ್ಲಿ ಅದರ ಉಲ್ಲೇಖ ಇದೆ. ಅದೆಷ್ಟು ವಿಚಿತ್ರವಾದ ಸುಯೋಗ ಅಂದರೆ, ನಾವು ಕಾಶಿಗೆ ಹೋದದ್ದು ಸರಿಯಾಗಿ ಅವರ ಪೂರ್ವ ಪೀಠಾಧಿಪತಿಗಳಾದ ರಾಘವೇಂದ್ರ ತೀರ್ಥರ ಆರಾಧನೆಯ ದಿವಸವೇ. ಸತ್ಯಾಭಿನವರ ಪರಂಪರೆಯಲ್ಲಿ ಬಂದ ನಾವು ಆ ಕಾಶಿಯ ಮಠಕ್ಕೆ ಹೋಗುವ ಸಂದರ್ಭ ಬಂದದ್ದು ಯಾವ ರಾಘವೇಂದ್ರ ತೀರ್ಥರ ಕಾಲದಲ್ಲಿ ಸತ್ಯಾಭಿನವ ತೀರ್ಥರಿಗೆ ವಿಶೇಷವಾದ ಸಮಾಗಮ ಆಗಿ ಒಂದು ಬಾಂಧವ್ಯ ಬೆಳೆದಿತ್ತೋ, ಅವರ ಆರಾಧನೆಯ ದಿವಸವೇ ಅವರು ತಮ್ಮ ಮಠಕ್ಕೆ ನಮ್ಮನ್ನು ವಿಶೇಷವಾಗಿ ಕರೆಸಿ ಅವತ್ತಿನ ದಿವಸ ಅಲ್ಲಿಯೂ ಸ್ವಾಗತ ಮಾಡಿದರು. ಅಷ್ಟು ವಿಶೇಷವಾದ ಅಭಿಮಾನ ಪರಸ್ಪರವಾಗಿದೆ. ಸತ್ಯಾಭಿನವ ತೀರ್ಥರ ಕಾಲದಲ್ಲಿ ಕಾಶಿ ಮಠಕ್ಕೂ ಸತ್ಯಾಭಿನವ ತೀರ್ಥರ ಒಂದು ವಿಶೇಷವಾದ ಸಂಬಂಧವೂ ಇದೆ.
ಆ ಒಂದು ಬಾಂಧವ್ಯ ಸಂಬಂಧ ಅದು ಹಾಗೇ ನಡೆದುಕೊಂಡು ಬಂದದ್ದು. ಅಷ್ಟು ಅನ್ಯೋನ್ಯವಾದ ಸಂಬಂಧ ಇದೆ. ಇದೀಗ ವಿದ್ಯಾಧೀಶಾಚಾರ್ಯರು ತಿಳಿಸಿದ ಹಾಗೆ ವಿಶೇಷವಾಗಿ ಧರ್ಮದ ಪ್ರಸಾರ, ಸಾಕಷ್ಟು ಸಾಮಾಜಿಕ ಸೇವಾ ಕಾರ್ಯಗಳು ಹಾಗೂ ಗುರುಕುಲಗಳ ಮೂಲಕ ಜ್ಞಾನದ ಪ್ರಸಾರ, ಪಾಠ ಪ್ರವಚನಗಳ ಕಾರ್ಯವನ್ನು ಕೂಡ ಅಲ್ಲಲ್ಲಿ ಅವರು ಮಾಡಿಸ್ತಾ ಇದ್ದದ್ದು ಬಹಳ ದೊಡ್ಡ ಹೆಮ್ಮೆಯ ಸಂಗತಿ. ಅಂತಹ ಒಂದು ವಿಶೇಷವಾದ ಕಾರ್ಯಗಳನ್ನು ಅವರು ಮಾಡ್ತಾ ಈ ಒಂದು ಮಾಧ್ವ ವಾಂಗ್ಮಯದ ಸೇವೆ, ಮಧ್ವ ಸಿದ್ಧಾಂತದ ಪ್ರಚಾರವನ್ನು ಗೌಡ ಸಾರಸ್ವತ ಆ ಬ್ರಾಹ್ಮಣರ ಒಂದು ವಿಶೇಷವಾದಂತಹ ಅಭಿವೃದ್ಧಿಗಾಗಿ, ಅವರ ಧಾರ್ಮಿಕವಾದ ಆಧ್ಯಾತ್ಮಿಕವಾದ ಅಭಿವೃದ್ಧಿಗಾಗಿಯೂ ಕೂಡ ಅವರು ಮಾಡುವುದರ ಬಗ್ಗೆ ನಾವು ಸಾಕಷ್ಟು ತಿಳಿದಿದ್ದೇವೆ. ಅಂತಹ ಸಂಯಮೇಂದ್ರ ತೀರ್ಥರು ಇಲ್ಲಿ ಬಂದದ್ದು ನಮಗೆ ತುಂಬ ಸಂತೋಷ. ಇದೀಗ ತಿಳಿಸಿದಂತೆ ವೇದವ್ಯಾಸದೇವರ ವಿಶೇಷವಾದ ಪೂಜೆಯನ್ನು ಅವರು ಮಾಡ್ತಾ ಇದ್ದಾರೆ. ವೇದವ್ಯಾಸದೇವರ ಸ್ಮರಣೆಯನ್ನು, ವೇದವ್ಯಾಸದೇವರ ಒಂದು ಮಹಿಮೆಯನ್ನು ನಾವು ಚಿಂತನೆ ಮಾಡಬೇಕಾದದ್ದು ಬಹಳ ಮುಖ್ಯವಾದದ್ದು. ಇವತ್ತು ಸಮಗ್ರವಾದ ನಮ್ಮ ಭಾರತೀಯ ದಾರ್ಶನಿಕ ಪ್ರಪಂಚದಲ್ಲಿ ಸರ್ವೋತ್ತಮವಾದ, ಬಹಳ ಉತ್ತಮವಾದ ಅಲ್ಲ, ಸರ್ವೋತ್ತಮವಾದಂತಹ ಸಿದ್ಧಾಂತ, ಅತ್ಯಂತ ಪ್ರಾಮಾಣಿಕವಾದಂತಹ ಸಿದ್ಧಾಂತವನ್ನು ಸ್ವತಃ ಭಗವಂತನೇ ಕರುಣಿಸಿದ್ದು ವೇದವ್ಯಾಸ ರೂಪದಿಂದ. ಬೇಕಾದಷ್ಟು ದಾರ್ಶನಿಕರಿದ್ದಾರೆ, ಆದರೆ ತಮ್ಮ ತಮ್ಮ ಬುದ್ಧಿಯಿಂದ ತಾವು ಕಲ್ಪಿಸಿಕೊಂಡು ಹೇಳಿದ್ದನ್ನು ಬೇಕಾದಷ್ಟು ಜನ ಹೇಳಿದ್ದುಂಟು. ಕೇಯದ್ವಾ ಶಕ್ಯ ಮುನ್ನೇತು ಸ್ವತರ್ಕಂ ಅನುಧಾವತ ಅಂತ. ಜಗತ್ತು ಬಹಳ ದೊಡ್ಡದು. ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಈ ಜಗತ್ ಪ್ರವಾಹ ನಡೀತಾ ಇರ್ತದೆ. ಇಂತಹ ಜಗತ್ ಪ್ರವಾಹದ ಕರ್ತೃ ಯಾರು, ಇದರ ಪಾಲಕ ಯಾರು, ಇದರ ಸಂಹಾರ ಮಾಡುವವರು ಯಾರು, ಮೋಕ್ಷಪ್ರದನ ಯಾರು, ಇವುಗಳೆಲ್ಲವನ್ನು ತಿಳಿಸಿಕೊಡಬೇಕಾದಂತಹ ವ್ಯಕ್ತಿ ಆ ಸಮಗ್ರವಾದ ಜಗತ್ ಪ್ರವಾಹವನ್ನು ಕಂಡಂತಹ ವ್ಯಕ್ತಿಯಾಗಿರಬೇಕು. ಆದರೆ ನಮ್ಮೆಲ್ಲರ ಅಹೋಭಾಗ್ಯ ಬರೀ ಕಂಡ ವ್ಯಕ್ತಿ ಅಲ್ಲ, ಇಡೀ ಜಗತ್ ಪ್ರವಾಹದ ಸೃಷ್ಟಿಯನ್ನೇ ಮಾಡಿದ ವ್ಯಕ್ತಿ, ಪಾಲನೆ ಮಾಡುವಂತಹ ವ್ಯಕ್ತಿ, ಸಂಹಾರ ಮಾಡುವ ವ್ಯಕ್ತಿ, ಜ್ಞಾನಾಜ್ಞಾನ ಬಂಧ ಮೋಕ್ಷಗಳನ್ನು ಕೊಡುವಂತಹ ಸ್ವಾಮಿ ಸ್ವಯಂ ನಾರಾಯಣನೇ ವೇದವ್ಯಾಸನಾಗಿ ಜಗತ್ತಿನ ತತ್ವ ಏನು, ಜಗದೀಶನ ತತ್ವ ಏನು, ಎರಡನ್ನೂ ನಮಗೆ ತಿಳಿಸಿಕೊಟ್ಟಿದ್ದಾನೆ ಅಂದರೆ ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನು. ಇದು ನಮ್ಮ ಭಾರತೀಯರ ಸನಾತನ ಧರ್ಮವನ್ನು ಅನುಸರಣೆ ಮಾಡುವಂತಹ ವೈಷ್ಣವರೆಲ್ಲರ ಒಂದು ದೊಡ್ಡ ಸೌಭಾಗ್ಯ. ಅಂದರೆ ವಿಷ್ಣುವೇ ಸಾಕ್ಷಾತ್ತಾಗಿ ವೇದವ್ಯಾಸ ರೂಪದಿಂದ ಬಂದು ವೇದಗಳ ವಿಭಾಗ ಮಾಡಿ, ಬ್ರಹ್ಮಸೂತ್ರಗಳ ನಿರ್ಮಾಣ ಮಾಡಿ, ಪುರಾಣಗಳ ನಿರ್ಮಾಣ ಮಾಡಿ, ಮಹಾಭಾರತದ ರಚನೆಯನ್ನು ಮಾಡಿಕೊಟ್ಟು ಇಡೀ ವಿಶ್ವದ ಸಜ್ಜನರ ಉನ್ನತಿಗಾಗಿ, ಮೋಕ್ಷಕ್ಕಾಗಿ ಬೇಕಾದಂತಹ ಜ್ಞಾನದ ಉಪದೇಶವನ್ನು ಮಾಡಿದ್ದಾನೆ. ಅಂತಹ ವೇದವ್ಯಾಸದೇವರ ಮತಾನುಯಾಯಿಗಳು ನಾವು ಅನ್ನುವುದು ನಮ್ಮೆಲ್ಲರ ದೊಡ್ಡದಾದಂತಹ ಭಾಗ್ಯ. ಜಯತಿ ಸ ಪರಾಶರ ಸೂನು ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ. ಅಮೃತ ಇದು ಕೇವಲ ದೇವತೆಗಳಿಗೆ ಮೀಸಲು ಅಂತ ನಾವು ತಿಳಿದಿದ್ದೇವೆ. ದೇವತೆಗಳಿಗೆ ಮಾತ್ರ ಅಮೃತ ಅಲ್ಲ. ಸಮುದ್ರ ಮಥನ ಕಾಲದಲ್ಲಿ ಬಂದ ಅಮೃತ ದೇವತೆಗಳಿಗೆ ಮಾತ್ರ ಇರಬಹುದು. ಅಮೃತಾಂಧಸಃ ಅಮರ್ತ್ಯಾಹ ಅಮೃತಾಂಧಸಃ. ಆದರೆ ಸಜ್ಜನರೆಲ್ಲರಿಗೂ ಅಮೃತಕ್ಕೆ ವಂಚನೆ ಇಲ್ಲದಂತೆ ಜ್ಞಾನಾಮೃತವನ್ನು ಕೊಟ್ಟವರು. ಮೋಕ್ಷವೆಂಬ ಅಮೃತತ್ವವನ್ನು ಕರುಣಿಸುವ ನಿಜವಾದ ಅಮೃತ ಅದು ಜ್ಞಾನಾಮೃತ. ಆ ಜ್ಞಾನವೆಂಬ ಅಮೃತವನ್ನು ಕೊಟ್ಟ ಮಹಾನುಭಾವರು ವೇದವ್ಯಾಸದೇವರು. ಬ್ರಹ್ಮಸೂತ್ರವೇ ಅಮೃತ ಅಂತ ಆ ವೇದಗಳ ಮಥನ ಮಾಡಿ ವೇದಾರ್ಥಗಳ ನಿರ್ಣಯವನ್ನು ಮಾಡುವ ಬ್ರಹ್ಮಸೂತ್ರಗಳನ್ನು ಕೊಟ್ಟಿದ್ದಾರಲ್ಲ, ಅದೇ ಒಂದು ದೊಡ್ಡದಾದಂತಹ ಅಮೃತವನ್ನು ವೇದವ್ಯಾಸದೇವರು ನಮಗೆ ಕೊಟ್ಟದ್ದು. ಶ್ರೀಮನ್ ಮಹಾಭಾರತ ಇವತ್ತು ನಮ್ಮ ಭಾರತೀಯ ಬೇಕಾದಷ್ಟು ಪರಂಪರೆಗಳಿವೆ, ಅನ್ಯ ಧರ್ಮದ ಗ್ರಂಥಗಳು ಬೇಕಾದಷ್ಟೇ ಎಲ್ಲ ಇವೆ. ಆದರೆ ಒಂದು ಮಹಾಭಾರತ
ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಚತೆಯಂತೆ ಅದರ ಹೆಗ್ಗಳಿಕೆ ಇರೋದು. ಯಾವ ಗ್ರಂಥಗಳನ್ನು ನೀವು ತೆಗೆದುಕೊಂಡು ಬಂದರೂ ಕೂಡ ಮಹಾಭಾರತಕ್ಕೆ ಸರಿಸಾಟಿಯಾಗುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಸಾಧನೆಗಳನ್ನು ತಿಳಿಸುವ ಗ್ರಂಥ ಅದು ಮಹಾಭಾರತ. ಎಲ್ಲ ದೇವತೆಗಳ, ಋಷಿಗಳ, ಮುನಿಗಳ, ಮನುಷ್ಯೋತ್ತಮರ ಸಾಧನೆಯನ್ನೆಲ್ಲ ತಿಳಿಸಿಕೊಡುವ ಗ್ರಂಥ ಮಹಾಭಾರತ. ಭಗವಂತನ ಎಲ್ಲ ಕಾರ್ಯಗಳು, ಅವತಾರಗಳ ಬಗ್ಗೆ ತಿಳಿಸಿಕೊಡುವ ಗ್ರಂಥ ಅದು ಮಹಾಭಾರತ. ಒಬ್ಬ ಮನುಷ್ಯ ಜೀವನದಲ್ಲಿ ಉದ್ಧಾರವನ್ನು ಪಡೆಯುವುದಕ್ಕೆ ಬೇಕಾದಂತಹ ಪ್ರತಿಯೊಂದು ಸಂಗತಿಗಳನ್ನು, ಒಂದು ಆಚಮನ ಹೇಗೆ ಮಾಡಬೇಕು ಅಂತ ಉಪದೇಶ ಮಾಡುವುದನ್ನು ಪ್ರಾರಂಭ ಮಾಡಿದರೆ, ಮೋಕ್ಷವನ್ನು ಪಡೆಯುವುದಕ್ಕೆ ಅಪರೋಕ್ಷ ಜ್ಞಾನಕ್ಕೆ ನೇರ ಸಾಧನವಾದ ಧ್ಯಾನವನ್ನು, ಮನನವನ್ನು, ಶ್ರವಣವನ್ನು ಹೇಗೆ ಮಾಡಬೇಕು ಅನ್ನುವುದನ್ನೂ ತಿಳಿಸಿಕೊಡುತ್ತದೆ ಮಹಾಭಾರತ. ಗುರುಗಳಲ್ಲಿ ಹೇಗೆ ಭಕ್ತಿ ಮಾಡಬೇಕು, ದೇವತೆಗಳಲ್ಲಿ ಭಕ್ತಿ ಹೇಗೆ ಮಾಡಬೇಕು, ತಾರತಮ್ಯ ಏನು, ಯಾರ ಮಹಿಮೆ ಏನು, ಯಾರ ಅನುಗ್ರಹ ಎಷ್ಟು, ಇಂತಹ ಒಂದು ವಿಶ್ವತೋಮುಖವಾದ ಧರ್ಮದ ವಿರಾಟ್ ರೂಪವನ್ನು ತಿಳಿಸುವ ಮಹಾಭಾರತದ ಗ್ರಂಥವನ್ನು ರಚನೆ ಮಾಡಿಕೊಟ್ಟ ಮಹಾನುಭಾವರು ವೇದವ್ಯಾಸದೇವರು. ಅಂತಹ ವೇದವ್ಯಾಸದೇವರ ಸತ್ಸಿದ್ಧಾಂತವನ್ನು ಅತ್ಯಂತ ಸಮರ್ಥವಾದ ರೀತಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ ಮಹಾನುಭಾವರು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು. ಶುದ್ಧವಾದ ವ್ಯಾಸ ಸಿದ್ಧಾಂತವನ್ನು ಎಲ್ಲರಿಗೆ ತೋರಿಸಿಕೊಟ್ಟವರು. ವೇದವ್ಯಾಸದೇವರೇ ರಚನೆ ಮಾಡಿದ ಬ್ರಹ್ಮಸೂತ್ರ, ಮಹಾಭಾರತ, ಪುರಾಣಾದಿಗಳಿಗೆ ಅನುಗುಣವಾಗಿ, ಪರಮಾತ್ಮ ನಾರಾಯಣ ರೂಪದಿಂದ ರಚನೆ ಮಾಡಿದ ಪಂಚರಾತ್ರಗಳಿಗೆ ಅನುಗುಣವಾಗಿ, ಹಯಗ್ರೀವ ರೂಪದಿಂದ ರಚನೆ ಮಾಡಿದ ಮೂಲ ರಾಮಾಯಣಕ್ಕೆ ಅನುಗುಣವಾಗಿ ಮಹಾಭಾರತ, ರಾಮಾಯಣ, ಬ್ರಹ್ಮಸೂತ್ರಾದಿಗಳ ವ್ಯಾಖ್ಯಾನವನ್ನು ಮಾಡಿದ ಅದ್ವಿತೀಯ ಆಚಾರ್ಯರು ಅಂದರೆ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು. ಅಂತಹ ಶ್ರೀಮದ್ ಆಚಾರ್ಯರ ಪರಂಪರೆಯಲ್ಲಿ ನಾವು ಬಂದಿದ್ದೇವೆ. ಶ್ರೀಮದ್ ಆಚಾರ್ಯರ ಉಪದೇಶಕ್ಕನುಗುಣವಾಗಿ ವೇದವ್ಯಾಸದೇವರ ಸಿದ್ಧಾಂತಗಳನ್ನು ತಿಳಿದು ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವ ಸೌಭಾಗ್ಯ ಇದೆ. ಆದರೆ ಅದರಿಂದ ವಂಚಿತರಾಗಬಾರದು. ಆ ಸೌಭಾಗ್ಯದ ಸದುಪಯೋಗವನ್ನು ನಾವೆಲ್ಲ ಪಡೆದುಕೊಳ್ಳಬೇಕು. ಈ ದೃಷ್ಟಿಯಲ್ಲಿ ಆ ವೇದವ್ಯಾಸದೇವರ ಶ್ರೀಮದ್ ಆಚಾರ್ಯರ ಸ್ಮರಣೆಯನ್ನು ಈ ಸಂದರ್ಭದಲ್ಲಿ ನಾವು ಮಾಡುತ್ತಾ, ಅಂತಹ ವಿಶೇಷವಾದ ವೇದವ್ಯಾಸದೇವರ ಆರಾಧನೆಯನ್ನು ಮಾಡುವ ಸಂಯಮೇಂದ್ರ ತೀರ್ಥರು ಇಲ್ಲಿ ಬಂದದ್ದಕ್ಕೆ ವಿಶೇಷವಾಗಿ ಮತ್ತೊಮ್ಮೆ ಅಭಿಮಾನದಿಂದ ಅವರಿಗೆ ನಾವು ಅಭಿನಂದನೆಗಳನ್ನು ತಿಳಿಸ್ತಾ, ಅವರ ಎಲ್ಲ ಶಿಷ್ಯ ಸಮುದಾಯಕ್ಕೂ ಹರಿವಾಯುಗುರುಗಳ ವಿಶೇಷ ಅನುಗ್ರಹವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಇದೇ ತರಹದ ಬಾಂಧವ್ಯ ವಿಶೇಷವಾಗಿ ಬೆಳೆಯಬೇಕು. ಧರ್ಮದ ಪ್ರಚಾರ ಪ್ರಸಾರ ಇಡೀ ಭಾರತದ ಉದ್ದಗಲಕ್ಕೂ ವಿಶೇಷವಾದ ರೀತಿಯಲ್ಲಿ ಆಗಬೇಕು. ಹಾಗೆ ಹರಿವಾಯುಗುರುಗಳು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀವಿ. ಪರಮಪೂಜ್ಯ ಶ್ರೀಪಾದಂಗಳಿಗೆ ಅನೇಕ ಕೃತಜ್ಞತಾಪೂರ್ವಕ ನಾಮಗಳನ್ನು ಸಮರ್ಪಣೆ ಮಾಡ್ತಾ, ಮುಂದೆ ಪರಮಪೂಜ್ಯರಾದ ಸಂಯಮಿತ ತೀರ್ಥ ಶ್ರೀಪಾದಗಳು ನಮ್ಮೆಲ್ಲರ ಕುರಿತು ಆಶೀರ್ವಚನವನ್ನು ನೀಡಬೇಕು ಅಂತ ಪ್ರಾರ್ಥಿಸಿಕೊಳ್ತಾರೆ. ಪ್ರಥಮವಾಗಿ ದೇವರ ಹಾಗೆ ನಮ್ಮ ಸ್ವಾಮೀಜಿಯವರ ಸ್ಮರಿಸುತ್ತಾ ಇಲ್ಲಿ ಬಂದವರಿಗೆ ಶುಭಾಶೀರ್ವಾದವನ್ನು ಕೊಡ್ತಾ ಇದ್ದೇವೆ. ನಮ್ಮ ಕಾಶಿ ಮಠ, ಈಗ ಹೇಳುವಾಗ ನಮ್ಮ ಕಾಶಿ ಮಠದ ಪ್ರಾರಂಭ ವಿಜೇಂದ್ರ ತೀರ್ಥರಿಂದ. ವಿಜೇಂದ್ರ ತೀರ್ಥರು ಕೊಚ್ಚಿಯಲ್ಲಿ ಚಾತುರ್ಮಾಸ ಇಳಿದಾಗ ನಮಗೆ ಹಿಂದೆ ನಾವು ಮಧ್ವಾಚಾರ್ಯರಿಂದಲೇ ಇದೆ. ಸುಮಧ್ವ ವಿಜಯದಲ್ಲಿ ಒಂದು ಪ್ರಸ್ತಾವ ಬರುತ್ತಾ ಇದೆ. ಗೋಮಂದಕ್ಕೆ ಮಧ್ವಾಚಾರ್ಯ ಹೋದಾಗ ಅವರ ವಾಕ್ಚಾತುರ್ಯ ಮತ್ತು ಅವರ ಪ್ರಭಾವವನ್ನು ಕಂಡು ನಮಗೆ ಆ ಸಿದ್ಧಾಂತವನ್ನು ನಾವು ಅನುಸರಿಸಿ ಬಂದಿದೆ. ಒಂದು ಪ್ರಸ್ತಾವವೂ ಕೂಡ ಇದೆ. ಶಂಕರ ಎಂಬ GSB ಅವನ ಮನೆಯಲ್ಲಿ ಇದ್ದಾಗ ಊಟ ಎಲ್ಲ ಆದ ಮೇಲೆ
ಇಷ್ಟು ನೀವು ಊಟ ಮಾಡುತ್ತಿದ್ದೀರಾ ಎಂದು ಕೇಳಿದ್ದಾಗ, ಇಷ್ಟೋ ಈ ಪ್ರಪಂಚವನ್ನೇ ಊಟ ಮಾಡುವ ಶಕ್ತಿ ಇರುವ ಮಧ್ವಾಚಾರ್ಯರಿಗೆ ಇಷ್ಟು ಊಟವೋ ಎಂದು ಹೇಳಿದಾಗ, ಒಂದು ಊಟ ಆದ ಮೇಲೆ ಒಂದು ಗೋವೆಯಲ್ಲಿ ಒಂದು ದೊಡ್ಡ ಬಾಳೆಹಣ್ಣು ಸಿಗುತ್ತದೆ, ದೊಡ್ಡದು ನೆಂದ್ರ ಬಾಳೆ. ಹಾಗೆ ಗೋವೆಯಲ್ಲಿ ಈಗಲೂ ಸಿಗುತ್ತಾ ಇದೆ, ಗೋಮಂತಕದಲ್ಲಿ ಒಂದು ಕೊಟ್ಟಿದೆ. ಒಂದಲ್ಲ 600 ಬಾಳೆಹಣ್ಣು ತಿನ್ನುತ್ತಾ ಇದ್ದಾರೆ. ಆಗಿರುವ ಅದರಿಂದ ನಾವು ಪ್ರಭಾವಪಟ್ಟು ನಾವು ಮಾಧ್ವ ಸಿದ್ಧಾಂತವನ್ನು ತೆಕ್ಕೊಂಡಿದ್ದೇವೆ. ಅದರ ಮುಂದೆ ನಮಗೆ ಕುಲದೇವ, ಈಗ ಗೋವಾ ಎಂದರೆ ಎಲ್ಲರಿಗೆ ಮನಸ್ಸಿನಲ್ಲಿ ಬರುವುದು, ಅದು ಗೋವಾ ಎಂದರೆ ಒಂದು ಗಮ್ಮತ್ತು ಮಾಡುವ ಜಾಗ, ಟೂರಿಸ್ಟ್ ಪ್ಲೇಸ್. ಅದು ಟೂರಿಸ್ಟ್ ಪ್ಲೇಸ್ ಅಲ್ಲ ಗೋಮಂತಕ, ಅದಕ್ಕೆ ಯಥಾರ್ಥ ಹೆಸರು ಗೋಮಂತಕ ಎಂದು. ಗೋಮಂತಕಕ್ಕೆ ಅದರಲ್ಲಿ ನಮ್ಮ ಪೂರ್ವಿಕರಿಗೆ ನಮ್ಮದೇ ಆದ ಪರಶುರಾಮ ದೇವರು, ಏನಂದರೆ ಪರಶುರಾಮ ದೇವರು ಕೂಡ ಸಾರಸ್ವತ. ಹಿಸ್ಟರಿಯನ್ನು ನೀವು ತೆಕ್ಕೊಂಡು ಬಂದರೆ ಸಿಗುತ್ತದೆ. ಪರಶುರಾಮನು ಗೌಡ ದೇಶದಿಂದ ನಮ್ಮ ಪೂರ್ವಿಕರನ್ನು ತೆಕ್ಕೊಂಡು ಬಂದು ಗೋವೆಯಲ್ಲಿ ನಿಂತು, ನೀವು ಈ ದೇವರನ್ನು ಆರಾಧನೆ ಮಾಡಿ ಅವರ ಗೋತ್ರ ಮತ್ತು ಅವರ ಪೈಕಿ ನೋಡಿ ಅನುಗ್ರಹಿಸಿದರು. ಈಗ ಇದು ನಮ್ಮ ಮಾತಲ್ಲ, ಸ್ಕಂದ ಪುರಾಣದ ಮಾತು. ಸ್ಕಂದ ಪುರಾಣದಲ್ಲಿ ಸಹ್ಯಾದ್ರಿ ಖಂಡದಲ್ಲಿ ಈ ವಿವರಣೆ ಇದೆ. ಆವಾಗ ನಮ್ಮ ಇಷ್ಟ ದೇವರಾಗಿ ನಾವು ಆರಾಧಿಸಿ ಬಂದದ್ದು ನಮ್ಮ ಕುಲದೇವರೇ. ಈಗಲೂ ನೀವು ಅಲ್ಲಿ ಹೋದರೆ ಮಹಾಲಸ ನಾರಾಯಣಿ ನೋಡಬಹುದು, ಅಥವಾ ನರಸಿಂಹದೇವರನ್ನು ನೋಡಬಹುದು, ಶಾಂತಾದುರ್ಗ ವಿಜಯದುರ್ಗ ನೋಡಬಹುದು, ಮಂಗೇಶಿ ನೋಡಬಹುದು, ಅಥವಾ ನಾಗೇಶಿ ನೋಡಬಹುದು. ದಾಮೋದರ್ ಅದು ಗೋವೆಯ ಪ್ರಧಾನ ದೇವ. ದಾಮೋದರ ದಾಮ ಉದರೇ ಯಸ್ಯ ಸಹ. ದಾಮೋದರ ದೇವರು ನೋಡಬಹುದು. ಆಗವಾಗ ನಮ್ಮ ಇಷ್ಟ ದೇವರಾಗಿ ಆರಾಧನೆ ಮಾಡುತ್ತಾ ಇದ್ದಾರೆ. ಅದರ ನಂತರ ನಮಗೆ ಮಧ್ವಾಚಾರ್ಯ ಸಿದ್ಧಾಂತವನ್ನು ನಾವು ತೆಕ್ಕೊಂಡದ ಮೇಲೆ ನಮಗೆ ಪ್ರಧಾನವಾಗಿ ನಮ್ಮಲ್ಲಿ ಪಂಚಾಯತನ ಇದೆ. ಸೌರ ಸಿಗುವುದಿಲ್ಲ ಆ ಕಾಲದಲ್ಲಿ, ಅದೇ ಇಷ್ಟದೇವ. ಮತ್ತು ಮಧ್ವಾಚಾರ್ಯ ಸಿದ್ಧಾಂತವನ್ನು ತೆಕ್ಕೊಂಡದ ಮೇಲೆ ನಮಗೆ ಆದಲ್ಲಿ ಪ್ರೀತಿ ಇಷ್ಟದೇವನಾಗಿ ಲಕ್ಷ್ಮೀನಾರಾಯಣ ಆರಾಧಿಸ್ತಾ ಬಂದಿದ್ದೇವೆ. ಅದರ ಮೇಲೆ ನಮಗೆ ನಮ್ಮ ಮಾಧ್ವ ಸಿದ್ಧಾಂತದಲ್ಲಿ ಒಂದಿದೆ, ವರ್ಷಕ್ಕೊಮ್ಮೆ ಮುದ್ರಾಧರಣೆ ಆಗಬೇಕು. ನಮಗೆ ಹಿಂದೆ ಕೊಡುವುದು ಯಾರೆಂದರೆ ಒಂದು ಕುಂಭಕೋಣ ಮಠ ಅಥವಾ ಉತ್ತರಾದಿ ಮಠ. ಸತ್ಯವೇ. ಆವಾಗ ಕುಂಭಕೋಣ ಮಠಾಧೀಶರಾದ ವಿಜೇಂದ್ರರು ಕೊಚ್ಚಿಯಲ್ಲಿ ಚಾತುರ್ಮಾಸ ಮಾಡಿದ್ದಾಗ ನಮ್ಮ ಕೊಚ್ಚಿ ಮಹಾಜನರು ವಿಜೇಂದ್ರ ತೀರ್ಥರಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಅವರ ಹತ್ತಿರೊಂದು ವೆಂಕಟರಮಣನ ಮೂರ್ತಿ ಇದೆ. ಅದವರಿಗೆ ನರಸಿಂಹರಾಜರು ಅಂದರೆ ಹಂಪಿಯ ಅದು ವಿಜಯನಗರ ಸಾಮ್ರಾಜ್ಯದ ರಾಜ್ಯರು ಪೂಜೆ ಮಾಡಿದ್ದುದು ಅವರಿಗೆ ಪ್ರತ್ಯಕ್ಷವಾದ ದೇವರು. ಅವರ ಸಿಂಹಾಸನದಲ್ಲಿ ಇಲ್ಲದೆ ಸೈಡಿನಲ್ಲಿದೆ. ಆವಾಗ ನಮ್ಮ ಪೂರ್ವಿಕರು ಅವರ ಹತ್ತಿರ ಪ್ರಾರ್ಥನೆ ಮಾಡಿದರು, ಇದು ನಿಮ್ಮ ಸಿಂಹಾಸನದಲ್ಲಿರುವ ದೇವರಲ್ಲ, ಇದು ಈ ದೇವರು ನಮಗೆ ಕೊಡಬೇಕು ಎಂದು. ಅವರಿಗೆ ಅದು ಅವರಾಗಿಯೇ ಬಂದದ್ದು. ಅವರು ಸಂಚಾರಕ್ಕೆ ಹೋಗುವಾಗ ಏನಾಗಿದೆ ಅಂದರೆ, ನಾವು ಕೇಳಿ ಬಂದ ಕಥೆಯು, ಒಂದು ಕಡೆ ಹೋದಾಗ ಅವರಿಗೆ ಹೋಗುವ ದಾರಿಯಲ್ಲಿ ಒಂದು ಸರ್ಪವನ್ನು ದಾರಿಯಲ್ಲಿ ಇದು ಮಾಡುತ್ತಾರೆ, ವಿಘ್ನ ಮಾಡುತ್ತಾರೆ. ಏನು ಓಡಿಸಿದರೂ ಹೋಗುವುದಿಲ್ಲ. ಆವಾಗ ವಿಜೇಂದ್ರರು ಇದರ ಪಲ್ಲಕ್ಕಿಯಂತೆ ಎದ್ದು ಆ ಸರ್ಪದ ಎಡೆಗೆ ಹೋಗುತ್ತಾರೆ. ಆವ ಸರ್ಪ ಅಲ್ಲಿಂದ ಹೊರಟು ಹೋಗಿ ಒಂದು ಬಾವಿ ಕಡೆಗೆ ಹೋಗುತ್ತಾರೆ. ಆವಾಗ ವಿಜೇಂದ್ರ ಸ್ವಾಮಿಗಳು ಹೇಳುತ್ತಾರೆ, ಈ ಏನೋ ಬಾವಿಯಲ್ಲಿ ಇಲ್ಲೇ ನೋಡಿ ಅಂತ. ಹಂಪಿ ವಿಜಯನಗರ ಸಾಮ್ರಾಜ್ಯ ನಷ್ಟ ಆದ ಮೇಲೆ ಚಂದ್ರಗಿರಿ, ಸರಿಯಾಗಿ ಹೇಳಿದ್ದಾರೆ,
ಅವರು ಆ ವಿಗ್ರಹ ಅವರಿಗೆ ಸ್ವಪ್ನದಲ್ಲಿ ಕಾಡುತ್ತದೆ. ಇದೆ ವೆಂಕಟಾಚಲಾಯನ ಎಂದು ಒಂದು ಗ್ರಂಥವೂ ಕೂಡ ಇದೆ. ಇದು ವಿಗ್ರಹವನ್ನು ಅಲ್ಲಿ ಅಲ್ಲಿಂದ ರಾಜರು ನಷ್ಟ ಆಗುತ್ತದೆ ವಿಜಯನಗರ ಸಾಮ್ರಾಜ್ಯ. ಆ ಭಟ್ಟರು ಅವರಿಗೆ ಸ್ವಪ್ನದಲ್ಲಿ ಆ ಬಾವಿಯಲ್ಲಿ ಹಾಕಿ ಇಟ್ಟದ್ದು. ಆವಾಗ ವಿಜೇಂದ್ರರು ಅಲ್ಲಿ ಬರುವಾಗ ಆ ವಿಗ್ರಹವನ್ನು ಅವರಿಗೆ ಸಿಗುತ್ತದೆ. ಅವರಾಗಿಯೇ ಬಂದ ವಿಗ್ರಹ. ಅವರು ಕೊಡುವುದಕ್ಕೆ ನಮ್ಮ ಜನರು ಪ್ರಾರ್ಥನೆ ಮಾಡ್ತಾರೆ, ಆ ವಿಗ್ರಹ ಕೊಡಬೇಕು ಅಂತ. ಯಾರೂ ಇದು ಮಾಡುವುದಿಲ್ಲ, ಏನು ಕೊಡುವುದಕ್ಕೆ ತಯಾರಿರಲಿಲ್ಲ. ವಿಜೇಂದ್ರರಿಗೆ ಮನಸ್ಸಿಲ್ಲ, ಆದರೆ ಪ್ರಾರ್ಥನೆ ಮಾಡಿದ್ದಾರೆ. ಬಿಡುವುದಕ್ಕೆ ಅವ್ರಿಗೆ ಮನಸ್ಸೂ ಇಲ್ಲ. ಅವರು ಏನು ಹೇಳುತ್ತಾರೆ ಅಂದರೆ ವಿಜಯೇಂದ್ರ ಸ್ವಾಮಿಗಳು, ಇದರಲ್ಲಿ ಒಂದು ಮಾಡಿ ಪುತ್ತಳಿ, ಕನ್ನಡನೇ ಪುತ್ತಳಿ, ಪ್ಯೂರ್ ಗೋಲ್ಡ್, ಈ ವಿಗ್ರಹವನ್ನು ಮುಚ್ಚಬೇಕು, ಅಷ್ಟು ಪಟ್ಟಾಭಿಷೇಕ ಮಾಡಬೇಕು. ಆವಾಗ ಆ ಕಾಲದಲ್ಲಿಯೇ ನಮ್ಮರು ಇದು ವ್ಯಾಪಾರಿಗಳು, ಗೋವೆಯಲ್ಲಿ ಕೂಡ ವ್ಯಾಪಾರಿಗಳೇ, ಕೊಚ್ಚಿಯಲ್ಲಿ ಪೋರ್ಚುಗೀಸರ ಮುಂದೆ ವ್ಯಾಪಾರಕ್ಕಾಗಿ ಹೋಗಿದ್ದೇವೆ. ಈಗಲೂ ಕೂಡ ನಿಮಗೆ ಆರ್ಕೆ ಆಫೀಸಿನಲ್ಲಿ ಸಿಗಬಹುದು. ಗೋವೆಯಲ್ಲಿ ಸಿಗುತ್ತದೆ, ಕೇರಳದಲ್ಲಿಯೂ ಸಿಗುತ್ತದೆ. ಆರ್ಕೆ ಆಫೀಸಿನಲ್ಲಿ ಪೋರ್ಚುಗೀಸ್ 2ನೇ ಬಾರಿ ಓದದ್ದು. ಅದರಲ್ಲಿ ಹಾಕಿದ್ದಾಗ ಅದು ಮುಚ್ಚುವುದಾಗುವುದು. ಎಷ್ಟು ಹಾಕಿದರು. ಮಾಳಪ್ಪ ಎಂಬ ಹೆಸರಿದೆ. ಮಾಳಪ್ಪ ಎಂಬ ದೊಡ್ಡ ವ್ಯಾಪಾರಿಗಳು ಅವರ ಸರ್ವಸ್ವವನ್ನು ಆ ಬಂಗಾರಕ್ಕೆ ಹಾಕುತ್ತಾರೆ 24. ಆದರೆ ಹೋಗುವಾಗ ಅವರ ಮನಸ್ಸಿನಲ್ಲಿ, ವಿಜಯೇಂದ್ರ ಸ್ವಾಮಿಗಳ ಮನಸ್ಸಿನಲ್ಲಿ ಏನಿದೆ ಎಂದರೆ, ಆ ಕಿರೀಟ ಉಂಟಲ್ಲವ, ಕಿರೀಟಕ್ಕೆ ಅಲ್ಲಿ ಹೋದ ಮೇಲೆ ಅದು ಕೆಳಗೆ ಬೀಳುತ್ತದೆ. ಕೊಡಬೇಡಲ್ಲವೋ ಆಯಿತು. ಆ ಮಾಳಪ್ಪ ಅಷ್ಟು ಸ್ವರ್ಣವನ್ನು ಕೊಟ್ಟರೂ ಕೂಡ ಅದು ಕೆಳಗೆ ಹೋಗ್ತಾರೆ. ಆವಾಗ ಕೇರಳದಲ್ಲಿ ಪ್ರಶ್ನಾನುಷ್ಠಾನ ಪದ್ಧತಿ ಎಲ್ಲವೂ ಇದೆ. ಪ್ರಶ್ನ ಮಾರ್ಗ ಇರಲಿಲ್ಲ. ಪ್ರಶ್ನ ಮಾರ್ಗ ಅದರ ನಂತರ ಪ್ರಶ್ನೆ ನೋಡುವ ಒಂದು ಕ್ರಮ ಇದೆ. ಪ್ರಶ್ನೆ ನೋಡುವಾಗ ಮಾಳಪ್ಪ ಒಬ್ಬನನ್ನು ಕೊಟ್ಟರೆ ಈ ದೇವರು ಸಿಗುವುದಿಲ್ಲ, 10 ಜನರು ಸೇರಿ ಭಗವಂತನಿಗೆ ಆಗಬೇಕು. ಮತ್ತು ಆ ಜನರೆಲ್ಲರೂ ಒಬ್ಬೊಬ್ಬ ಮನೆಯಲ್ಲಿ ಹೋಗಿ ಭಿಕ್ಷಾಟನೆ ಮಾಡುತ್ತಾರೆ. ಆ ಭಿಕ್ಷಾಟನೆ ಮಾಡಿದ ಅಂಶವನ್ನು ಇಟ್ಟು ಪೂರಣೆ ಮಾಡಿ ಆ ದೇವರನ್ನು ವಿಜೇಂದ್ರ ತೀರ್ಥ ಸ್ವಾಮೀಜಿಗಳು ನಮಗೆ ಕೊಡುತ್ತಾರೆ. ಈಗಲೂ ಕೂಡ ಅಲ್ಲಿ ಇದೆ. ಅಷ್ಟು ವೈಶಿಷ್ಟ್ಯ ವೈಭವದಿಂದ ನಡೆಯುವ ಒಂದು ದೇವಸ್ಥಾನ. ಆವಾಗ ನಮ್ಮ ಜನರಿಗೆ ಏನು ಮನಸ್ಸಿಗೆ ಬಂದಿದ್ದಾರೆ, ನಮಗೆ ಹಿಂದೆ ಮುದ್ರಾಧರಣ ಮಾಡಬೇಕಾದರೆ ಈ 2 ಮಠದಿಂದ ಬರುವುದು. ನಮ್ಮ ಆಚಾರ, ನಾವು ಮಾಧ್ವ ಸಿದ್ಧಾಂತ ಅವರು ಹೇಳಿದ್ದಾರೆ, ವೈಷ್ಣವ ಸಿದ್ಧಾಂತ ಸ್ವೀಕರಿಸಿದ್ದಾರೆ. ಆದರೆ ನಮ್ಮ ಆಚಾರ ವಿಚಾರಗಳು, ಸಿದ್ಧಾಂತವನ್ನು ತೆಕ್ಕೊಂಡಿದ್ದೇವೆ ವಿನಾ ನಾವು ಆಚಾರಗಳು ಬೇರೆ, ನಮ್ಮದು ಬೇರೆ ಆಚಾರಗಳಿದೆ. ಈಗ ಕುಲದೇವ, ಹೀಗೆ ಬಹಳ ಆಚಾರಗಳು ಇದೆ. ನಮಗೋಸ್ಕರ ಒಂದು ಸ್ವಾಮೀಜಿಗಳಾಗಬೇಕು. ಆವಾಗ ಸರಿ ಎಂದು ಅವರು ಕೊಡುತ್ತಾರೆ. ಅಲ್ಲಿಂದ ಹನುಮಂತ್ ಭಟ್ ಎಂದ ಹುಡುಗನನ್ನು ಅಲ್ಲಿಂದ ತೆಕ್ಕೊಂಡು ಕಾಶಿ ಹೋಗುತ್ತಾರೆ. ಕಾಶಿಗೆ ಹೋಗಿ ಅಲ್ಲಿ ಅವರ ಪ್ರಭಾವ ಇದೆ. ಅಲ್ಲಿ ನಾವು ಈಗ ಅದು ಹೇಳುವುದಿಲ್ಲ, ನಮ್ಮ ಸಮಾಜಕ್ಕೆ ಹೇಳಿದ್ದೇವೆ. ನಮ್ಮ ಪ್ರಶ್ನೆಯಲ್ಲಿ 2-3 ಪ್ರಶ್ನೆಯಲ್ಲಿ ಬಂದಿದ್ದೇವೆ. ಬೇರೆ ಬೇರೆ ಜನರು ಆವಾಗ ಅವರು ದೀಕ್ಷೆ ಕೊಟ್ಟು ಅಲ್ಲಿಯೇ ಕಾಶಿಯಲ್ಲಿ ನಮ್ಮ ಕಾಶಿ ಮಠವನ್ನು ಸ್ಥಾಪನೆ ಮಾಡುತ್ತಾರೆ. ಅವರೇ ವಿಜೇಂದ್ರ ತೀರ್ಥರು. ಅವರು ಆವಾಗ ಮಾಡಿಕೊಟ್ಟದ್ದು ಮಾತ್ರ ಅಲ್ಲ, ಅವರ ಗುರುಗಳು ಸುರೀಂದ್ರರು. ವಿಜೇಂದ್ರ ತೀರ್ಥರಿಗೆ ಒಬ್ಬರ ಶಿಷ್ಯ ಇದ್ದರೆ ಅದು ನಮ್ಮ ಯಾದವೇಂದ್ರರಿಗೆ ಮಾತ್ರ. ನಾವು ಹೇಳುವುದಲ್ಲ, ಕುಂಭಕೋಣ ಮಠದ ಇತಿಹಾಸದಲ್ಲಿಯೇ ಇದೆ. ಯಾಕೆಂದರೆ ಸುರೀಂದ್ರ ತೀರ್ಥರ ಶಿಷ್ಯರು ಸುಧೀಂದ್ರ ತೀರ್ಥರ ಶಿಷ್ಯರು ರಾಘವೇಂದ್ರ ಸ್ವಾಮಿಗಳು. ವಿಜೇಂದ್ರ ವ್ಯಾಸರಾಯ ಶಿಷ್ಯರು. ಯಥಾರ್ಥವಾಗಿ ಹೇಳಿದರೆ ಇವರು ವ್ಯಾಸರಾಯರ ಶಿಷ್ಯರು. ದಂಡ ಪರಿವರ್ತನೆ ಮಾಡಿ ವಿಜೇಂದ್ರ ತೀರ್ಥರಿಂದ ಹೆಸರು ಮದ್ದದ್ದು. ಯಾಕೆ? ಒಂದು ಸ್ಮಾರ್ಥ ಮಠದ ಆಸ್ತಿ ಪಾಸ್ತಿ ಎಲ್ಲವನ್ನು ಇದು ಮಾಡಿ, ಏನು ವಾದ ವಿವಾದಗಳನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟ ಯಾವತ್ತು ವಸ್ತುಗಳು ಕುಂಭಕೋಣ ಮಠಕ್ಕೆ ಸೇರಿಸಿದರು. ಅದಕ್ಕೋಸ್ಕರ ಅವರಿಗೆ ವಿಜೇಂದ್ರ ತೀರ್ಥರು.
ನಮ್ಮ ವಿಜೇಂದ್ರರಿಗೆ ಒಬ್ಬರೇ ಶಿಷ್ಯರು ನಾವು. ಸುರೀಂದ್ರರಿಂದ ನಾವು ಹೇಳುವುದಕ್ಕೆ ಬಂದದ್ದು ಏನೆಂದರೆ, ಸುರೀಂದ್ರರು ಆವಾಗ ನಮಗೆ ತಾಮ್ರ ಶಾಸನ ಕೊಟ್ಟು, ಹೀಗಲ್ಲ, ಗೋಮಂತಕದಿಂದ ಕೇರಳವರೆಗೆ ನಮ್ಮ ಯಾರು GSP ಸಮಾಜವಿದೆಯೋ ಅವರಿಗೆಲ್ಲವೂ ತಾಮ್ರ ಶಾಸನವನ್ನು ಕೊಟ್ಟು ಈ ಮಠವನ್ನು ಸ್ಥಾಪನೆ ಮಾಡಿದ್ರು. ಹೇಗೆ ಯಾವ ಬೆಳಿಗ್ಗೆಯೂ ಕೂಡ ನಮಗೆ ಛತ್ರ ಚಾಮರ ಸಹೇದವಾಗಿ ಹೋಗುವ ಅಧಿಕಾರವನ್ನು ಕೊಟ್ಟಿದೆ. ಮತ್ತು ನಮಗೂ ಅವರಿಗೂ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದಿದೆ. ಅದರ ನಂತರ ಇದೆ ಯದಿ ಭಾರತ ಎಂದೊಂದು ಪುಸ್ತಕವೇ ಇದೆ. ಈಗ ಹೇಳುವುದಲ್ಲ, ಗ್ರಂಥವನ್ನ ಹೆಸರು ಹೇಳಿ ಹೇಳುತ್ತೇವೆ ನಾವು. ಅದರಲ್ಲಿ ಕೊಂಕಣಾಭ್ಯುದಯ ಒಂದು ಪುಸ್ತಕದ ಒಂದು ಪಾರ್ಟಿನಲ್ಲಿ ಯದಿ ಭಾರತ ಎಂದು ನಮಗೂ ಅವರಿಗೂ ಈಗ ಹೇಳಿದೆ ರಾಘವೇಂದ್ರ ಸ್ವಾಮಿಗಳು. ಒಂದೇ ಒಂದು ಸಣ್ಣ ವಿಷಯ, ಯಾಕೆಂದರೆ ನಮ್ಮ ಉಪೇಂದ್ರರು, ನಮ್ಮ ಮೂರನೆಯ ಸ್ವಾಮೀಜಿಯವರು ಏನು ಮಾಡಿದೆ ಎಂದರೆ ರಾಘವೇಂದ್ರರು ಎಂದು ಹೆಸರು ಹಾಕಿದೆ. ಅದು ಯೋಗೀಂದ್ರರಿಗೆ ಸ್ವಲ್ಪ ಬೇಜಾರಿಗೆ ಕಾರಣ ಆಗಿದೆ. ಅನಂತರ ನಮಗೂ ಅವರಿಗೂ ಸ್ವಲ್ಪ ಭೇದ ಬಂದಾಗ ಈಗ ಹೇಳಿದೆ ಅವರು ಸತ್ಯಾಭಿನವ ತೀರ್ಥರ ಹತ್ತಿರ, ಯಾಕೆ ಅದರ ಮುಂದೆ ಕಾಶಿಯಲ್ಲಿ ಅವರಿಗೆ ರಾಮನವಮಿ ಮಾಡಬೇಕಾಗಿದೆ. ಆವಾಗ ಎಲ್ಲ ವ್ಯವಸ್ಥೆಗಳು ರಾಘವೇಂದ್ರ ಸ್ವಾಮೀಜಿಯವರು, ನಮ್ಮ ರಾಘವೇಂದ್ರ ಸ್ವಾಮೀಜಿಯವರು ಮಾಡಿಕೊಟ್ಟದ್ದು. ಆವಾಗ ತಿರುವನಂತಪುರಂ ಅನಂತಶಯನ ಅಲ್ಲಿ ಇದ್ದಾಗ ನಮ್ಮ ರಾಘವೇಂದ್ರ ಸ್ವಾಮಿಗಳು 2 ಜನರಿಗೆ ಬಿಟ್ಟುತ್ತಾರೆ, ಸತ್ಯಾಭಿನವ ತೀರ್ಥರಿಗೆ. ಆವಾಗ ಸತ್ಯನಾಥ ತೀರ್ಥ ನಮಗೆ ನೆನಪು, ಸತ್ಯನಾಥ ತೀರ್ಥರು ಇದೆ. ಆದರೆ ಶಿಷ್ಯರಿಂದಲೇ ನಮಗೆ 2ನೇಯ ತಾಮ್ರಶಾಸನ, ಅದರಲ್ಲಿ ಸ್ಪಷ್ಟವಾಗಿ ಬರೆದಿದೆ ಏನೆಂದರೆ ಸುರೀಂದ್ರರು ನಿಮಗೆ ಗೌರವ ಕೊಟ್ಟಿದೆ, ಸುಧೀಂದ್ರರು ಕೊಟ್ಟಿದೆ, ರಾಘವೇಂದ್ರ ಸ್ವಾಮಿಗಳು ಕೊಟ್ಟಿದೆ, ಇದೇನೋ ಆಗಿದೆ. ಈಗ ನಾವು ವಾಪಸ್ಸು ನಿಮಗೆ ಈ ಅಧಿಕಾರವನ್ನು ಮುದ್ರಾಧರಣ ಹೇಗೆ ಪ್ರಥಮವಾಗಿ ನಮ್ಮ ಶಾಸನ ಕೊಟ್ಟಿದೆಯೋ ತಾಮ್ರ ಶಾಸನ, ಅದು ಹಾಗೆಯೇ ನಾವು ರಿಪೀಟ್ ಮಾಡುತ್ತಾ ಇದ್ದೇವೆ. ಇದೆಲ್ಲವೂ ನಾವು ಹೇಳಿದ್ದು ಹೀಗಲ್ಲ, ಇದೆಲ್ಲ ಪ್ರಿಂಟ್ ಆಗಿದೆ ನಮ್ಮ ಮಠದಲ್ಲಿ ಪುಸ್ತಕ. ಅದಕ್ಕೆ ಪ್ರಿಂಟ್ ಆದ ಪುಸ್ತಕಗಳು ಇದೆ. ಅದಕ್ಕೆ ಈಗಲ್ಲ ಪ್ರಿಂಟ್ ಆದದ್ದು, ಶಾಸನ ಸಮೇತ ಅದೆಲ್ಲವೂ ಮಾಡಿದ್ದಾರೆ. ಇಲ್ಲಿಯೇ ಇದ್ದಾರೆ ಆ ಪುಸ್ತಕ ಬರೆದವರು. ಹೀಗೆ ನಾವು ಹೇಳೋದು ಹೀಗಲ್ಲ, ಏನು ನಾವು ಕಾಂಟ್ರವರ್ಸಿ ಇತ್ಯಾದಿಗಳು ಹೇಳಿದ್ದಲ್ಲ, ಅದರ ಸತ್ಯ ವಿಷಯ ಎಲ್ಲರಿಗೆ ಈಗ ನಮ್ಮ ಮಠದ ವಿಷಯ ಹೇಳಿದ್ದಕ್ಕೋಸ್ಕರ ನಾವು ಹೇಳೋದು. ಆ ರಾಘವೇಂದ್ರ ಸ್ವಾಮಿಗಳ ಯಾರಿಗೆ ಗೊತ್ತಿಲ್ಲ, 300ನೇಯ ಪುಣ್ಯತಿಥಿ ನಾವು ಕಾಶಿಯಲ್ಲಿದ್ದೇವೆ. ಒಂದು ವರ್ಷ 1 ತಿಂಗಳು ಮುಂದೆ. ಆವಾಗ ಕುಂಭಮೇಳ ನಡೆಯುತ್ತಾ ಇದೆ ಕಾಶಿಯಲ್ಲಿ, ಪ್ರಯಾಗದಲ್ಲಿ. ಆವಾಗ ಇವರು ಉತ್ತರಾದಿಮಠ ಸ್ವಾಮೀಜಿಯವರು ಎಲ್ಲಿಯೂ ಹೊರಡುವ ಮುಂದೆ ಈ ವಿಷಯವನ್ನು ಹೇಳುತ್ತಾ ಇದೆ. ಆವಾಗ ಸಾಯಂಕಾಲ ಅವರು ಅಲ್ಲಿದೆ ಎಂದು ಯಾರೋ ಒಬ್ಬ ಹೇಳಿದೆ. ಆವಾಗ ಇಂದು ರಾಘವೇಂದ್ರ ಸ್ವಾಮಿ ಈ ಮಠಕ್ಕೂ ಉತ್ತರಾದಿ ಮಠಕ್ಕೂ ಕಾಶಿ ಮಠಕ್ಕೂ ಸಂಬಂಧವನ್ನು ಮಾಡಿಕೊಟ್ಟವರು ಯಾರು? ರಾಘವೇಂದ್ರ ಸ್ವಾಮಿಗಳು. 300 ವರ್ಷ ಆಗುತ್ತಾ ಇದೆ. ಯಾರು ನಮಗೂ ಗೊತ್ತಿಲ್ಲ ಅವರು ಕಾಶಿಯಲ್ಲಿದೆ, ನಾವು ಕಾಶಿಯಲ್ಲಿದ್ದಂತ ಅವರಿಗೂ ಗೊತ್ತಿಲ್ಲ. ಆದರೆ ದೇವರ ಇಚ್ಛೆ. ಆವಾಗ ನಾವು ಯಾರೋ ನಮ್ಮ ಹತ್ತಿರ ಇದೆ, ನಮಗೆ ಜಗನ್ನಾಥ ಕಾಮತರು ಮಂಗಳೂರು, ಅವರ ಹತ್ತಿರ ಹೇಳಿದೆ ನೀವು ಭೇಟಿಯಾಗಿ ಅವರಿಗೆ ಅಂತ. ನಮಗೆ ತೋರುವುದು 6:45 ನಾವು ಅದು ಹೇಳುವಾಗ. ಆವಾಗ ನೀವು ಸ್ವಾಮೀಜಿಯವರನ್ನು ಕರೀಲಿ ಎಂದು ಬರ್ತಾರೆ. ನಾಳೆ ಅದರ ಹಿಂದೆ ಬರುತ್ತದೆ. ಆ ರಾತ್ರಿಯಲ್ಲಿ ನಮಗದು ಹನುಮಾನ್ ಘಾಟ್ ಅಲ್ಲ ಮಠ, ಹನುಮಾನ್ ಘಾಟಿನಿಂದ ಅವರು ಹೊರಟು ನಮ್ಮ ಮಠಕ್ಕೆ ಬಂದರು.
ರಾಘವೇಂದ್ರಗಳ ವೃಂದಾವನವು ಕೂಡ ಇರುವುದಲ್ಲಿ. ವೃಂದಾವನ ಅಂದರೆ ಅಲ್ಲಿ ಗಂಗಾ ಸಮಾಧಿ, ಅದರ ಆರಾಧನೆ ಹನುಮಂತನಿದ್ದಾನೆ. ಎಲ್ಲಿದ್ದಾನೆ ಹನುಮಂತ? ಈಗ ಹೇಳಿದೆ, ಸಾಕ್ಷಾತ್ ಕಾಶಿಯ ದೇವರು ಯಾರು? ಬಿಂದು ಮಾಧವ. ಈಗ ಏನೇನೋ ಆಗುವುದು. ಯಾಕೆ ಈವಾಗಲೂ ಸತ್ಯವೇನೆಂದರೆ ಅಶಿ ಘಾಟ್ 80 ಘಾಟ್ ಇರುವುದು. 40 ಘಾಟು ವೈಷ್ಣವ ಘಾಟು, 40 ಘಾಟು ಶೈವ ಘಾಟ್. ಬಿಂದು ಮಾಧವನು ಸಾಕ್ಷಾತ್ ಔರಂಗಸೇಬಿನ ಕಾಲದಲ್ಲಿ ಎಲ್ಲಿರುವುದು? ಪುರಂದರದಾಸರೇ ಹೇಳುತ್ತಾರೆ, ನಾವು ಮಾಧ್ವರು ಅಥವಾ ವೈಷ್ಣವರು ಸ್ನಾನ ಮಾಡುವುದು ಎಲ್ಲಿ? ಸ್ನಾನ ಮಾಡಬೇಕಾದ ಜಾಗ ಯಾವುದು? ಅದು ಮಾಡಬೇಕಾದ ಜಾಗ ಪಂಚಗಂಗಾ ಘಾಟ. ತಾರಗದಿ ಬಿಂದೀರ ಎಂಬುವ ಪದ ಇದೆ. ತಾರಗ ಬಿಂದೀರ ಎಂಬ ಒಂದು ಪದದಲ್ಲಿಯೇ ಎಲ್ಲಿ ಬಿಂದು ಮಾಧವನ ಘಾಟದಕ್ಕೂ ಬಿಂದು ಮಾಧವನ ಮೆಟ್ಟಕ್ಕೆ ಏರಿರಿ. ಔರಂಗಸೇಬರು ಆಕ್ರಮಣ ಮಾಡುವಾಗ ಅಲ್ಲಿಂದ ಆ ವಿಗ್ರಹವನ್ನು ತೆಕ್ಕೊಂಡು ಮಠದಲ್ಲಿ ಹಾಕಿದರು. ನಮ್ಮ ಮಠ ಎಂದರೆ 7 ಸ್ಟೋರೇಜ್ 7 ಮಾಳಿ ಅಲ್ಲಿ ಹಾಕಿದ್ದು. ಮತ್ತು ಮರೆದು ಹೋದ ಮೇಲೆ ನಮ್ಮ ಮಾಧವೇಂದ್ರ ತೀರ್ಥ ಸ್ವಾಮೀಜಿಯವರು, ಅವರು ಜೀವನ್ ಸಮಾಧಿ, ರಾಘವೇಂದ್ರ ಸ್ವಾಮಿಗಳ ಶಿಷ್ಯ, ನಮ್ಮ ರಾಘವೇಂದ್ರ ಸ್ವಾಮಿಗಳ ಶಿಷ್ಯ ದೇವೇಂದ್ರ ತೀರ್ಥರು, ಅವರ ಶಿಷ್ಯರು ಮಾಧವೇಂದ್ರವರು. ಅವರ ಸಜೀವ ವೃಂದಾವನ ಈಗಲೂ ಕೂಡ ಬಾಂಬೆಯಲ್ಲಿ ವಾಲ್ಕೇಶ್ವರದಲ್ಲಿ ಇದೆ. ಅಲ್ಲಿದ್ದವರಿಗೆ ಎಲ್ಲರಿಗೂ ಗೊತ್ತಿದೆ ಅವರ ವೃಂದಾವನದ ಮಹಾತ್ಮ್ಯ. ಅಲ್ಲಿ ಹತ್ತಿರ ಬರುವವರು ಯಾರು ಬರುವುದಿಲ್ಲ ಅಲ್ಲಿ. ಈಗ ನಾವು ಮಠ ಕಟ್ಟಿದೆ, ಈಗ ಹಾಗೆ ಎಲ್ಲವೂ. ಆದರೆ ಒಬ್ಬೊಬ್ಬ ಮನುಷ್ಯನೂ ಕೂಡ ನಮಗೆ ಯಾವ ತೊಂದರೆ ಕೊಡಲಿಲ್ಲ. ಅದು ಎಲ್ಲವೂ ಇರುವುದು ಎಲ್ಲ VIP ಏರಿಯಾ. ಚೀಫ್ ಮಿನಿಸ್ಟರ್ ಮನೆ 300 ಮೀಟ್ರು ಮಲಬಾರ್ ಹಿಲ್. ಈಗ ಹೇಳಿದರೆ ಬಾಣಗಂಗಾ, ಅಷ್ಟು ಪ್ರಾಧಾನ್ಯ ಅವರಿಗೆ, ಅತ್ಯಂತ ಪ್ರೀತಿ ಇರುವುದು ಬಾಣಗಂಗಾ. ಏನು ತೊಂದರೆ ಕೊಡಲಿಲ್ಲ. ಅವರು ಆ ಬಿಂದು ಮಾಧವನನ್ನು ತೆಕ್ಕೊಂಡು, ನಮ್ಮ ಮಠದಲ್ಲಿಯೇ ಇದ್ದ ಬಿಂದು ಮಾಧವನನ್ನು ತೆಕ್ಕೊಂಡು ಪ್ರತಿಷ್ಠೆ ಮಾಡಿದ್ದು. ಒಂದು ಸಂತೋಷದ ವಿಷಯ ಎಂದರೆ ಯಥಾರ್ಥ ಬಿಂದು ಮಾಧವ ಅಂದರೆ ಇದು ಇರುವುದು ಒಂದು ವೈಷ್ಣವ ಪೀಠದಲ್ಲಿಯೇ ಇರುವುದು ಎಂದರೆ ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ಶ್ರೇಷ್ಠವಾದ ಕ್ಷೇತ್ರ ಎಂದರೆ ಅದು ಕಾಶಿ. ಆ ಕಾಶಿಯ ದೇವರು ನಮ್ಮ ಹತ್ತಿರ ಇರುವುದು ಬಿಂದು ಮಾಧವ. ಅಲ್ಲಿಯೇ ಆ ಬಿಂದು ಮಾಧವನ ಸನ್ನಿಧಾನದಲ್ಲಿಯೇ ರಾಘವೇಂದ್ರ ಸ್ವಾಮೀಜಿಯವರ ಹನುಮಂತನನು ಎಂದರೆ ಅದು ಒಂದು ಇದು. ಆ ದಿನ ನಮಗೆ ಭೇಟಿಯಾದದ್ದು ಶಿರುವಿನ. ಅವರು ಎಷ್ಟು ಕಷ್ಟಪಟ್ಟಿದೆ ಅಂದರೆ ಅನಂತರ 10 ಗಂಟೆ ಆದ ಮೇಲೆ ಇದಿರುವುದಿಲ್ಲ, ಏನು ಬೋಟಿ ಇರುವುದಿಲ್ಲ. ಗಲ್ಲಿಯಿಂದ ಹೋಗಬೇಕು. ಕಾಶಿ ಗಲ್ಲಿ ನಮಗಿಂತ ನಿಮಗೆ ಹೆಚ್ಚು ಗೊತ್ತು. ನಾವು 1-2 ಸಾರಿ ನೋಡಬೇಕೆಂದು ಹೋಗಿದ್ದೇವೆ ಅಷ್ಟೇ. ಏನೀ ಕಾಶಿ ಗಲ್ಲಿ ಎಂದು. ಆ ಗಲ್ಲಿಯಿಂದ ಆ ರಾತ್ರಿ 10 ಗಂಟೆಗೆ ಅವರು ಕಷ್ಟದಿಂದ ಅಲ್ಲಿ ಹೋಗಿ ಬಂದದ್ದು. ಮತ್ತು ಏನೋ ಭಗವಂತನ ಇಚ್ಛೆ ಕಳೆದ 2 ತಿಂಗಳು ಮುಂದೆ ಮಂಗಳೂರಿನಲ್ಲಿ ಭೇಟಿಯಾದದ್ದು. ಈಗ ಬ್ಯಾಂಗ್ಳೂರು ಅಂದರೆ ಏನು ಸರಿಯಾಗಿ ಹೇಳಿದರೆ, ಬ್ಯಾಂಗ್ಳೂರು ಎಂಬ ಒಂದು ಊರಿದೆ. ಒಂದು ಸನಾತನ ಧರ್ಮಕ್ಕೆ ಅತ್ಯಂತ ಉಚ್ಚವಾದ ಒಂದು ಜಾಗ. ಹಾಗೆ ಕೂಡ ಅತ್ಯಂತ ಲೌಕಿಕದಲ್ಲಿ ಏರಿದ ಜಾಗ. ಯಾಕೆ? ಮಾಧ್ವರಲ್ಲಿ, ವೈಷ್ಣವರಿರಲಿ, ಸ್ಮಾರ್ತರಿರಲಿ, ಯಾರೂ ಇಲ್ಲರಿ, ಎಷ್ಟು ವಿದ್ವಾಂಸರಿರುವ ಜಾಗ ಎಂದರೆ ಅದು ಬೆಂಗಳೂರಿನಲ್ಲಿ ಸತ್ಯವೇ ಯಾವಾಗಲೂ. ಆದರೆ ಲೌಕಿಕ ನಮ್ಮಕ್ಕಿಂತ ನಾವು ವರ್ಷಕ್ಕೆ 8 ದಿನಕ್ಕೆ ಬರುವುದು, ಆವಾಗಲೇ ಗೊತ್ತಾಗುತ್ತದೆ. ನಿಮಗೆ ಖಂಡಿತ ಗೊತ್ತಿದೆ. ಆದರೆ ಒಂದು ಎಣಿಸಿ, ಇಷ್ಟು ಪ್ರಬಲವಾದೊಂದು ಜಾಗ ಇದು. ಈಗ ಬೆಂಗಳೂರು ಎಷ್ಟು ಮಾಧ್ವರಿಗೆ ಅದೊಂದು ಪ್ರಧಾನವಾದ ಒಂದು ಜಾಗ ಆಗಿದೆ. ಯಾಕೆ? ಎಷ್ಟು ಪಾಠ ಪ್ರವಚನಾದಿಗಳು ನಡೆಯುವ ಒಂದು ಜಾಗ. ಒಂದೊಂದು ಸಣ್ಣ ಮಠದಲ್ಲಿಯೂ ಕೂಡ ಪ್ರತಿದಿನ ಹಾಗೆ ಪಾಠ ಪ್ರವಚನಾದಿಗಳು ನಡೆಯುತ್ತಾ ಇದೆ.
ಆ ಒಂದು ಜಾಗದಲ್ಲಿ ಅದು ನರಸಿಂಹನ ಒಂದು ಇದು ಪೂರ್ವಭಾಗಿಯಾಗಿ ಬುಕ್ಕು ಮಾಡಿದಲ್ಲ, ಏನೋ ಒಂದು ಕಾರಣಕ್ಕೋಸ್ಕರ ಮೊನ್ನೆ ಸತ್ಯಧ್ಯಾನ ಗಟ್ಟಿಯವರು ಬಂದಿದ್ದರು. ಆವಾಗ ಹೇಳಿದರು ನಮ್ಮ ಇಲ್ಲಿ ಬರಬೇಕು ಎಂದು. ಸ್ವಾಮೀಜಿಯವರು ಕೂಡ ಎರಡು ಕಾಶಿಯಲ್ಲಿದ್ದಾಗಲೂ ಕೂಡ ಹೇಳಿದರು, ಮೊನ್ನೆ ಮಂಗಳೂರಿನಲ್ಲಿದ್ದಾಗಲೂ ಕೂಡ ಹೇಳಿದರು ಬರಬೇಕು ಬರಬೇಕು ಎಂದು. ಈಗ ಭೇಟಿಯಾಗಿದೆ. ಅದು ನರಸಿಂಹನೊಂದು ಕ್ಷೇತ್ರ. ನಮ್ಮ ರಾಘವೇಂದ್ರ ಸ್ವಾಮಿ ನಮ್ಮ ಮಠದಲ್ಲಿ ಪ್ರಧಾನ ದೇವರು ವೇದವ್ಯಾಸ. ಶುರುವಿನಲ್ಲಿ ವಿಜೇಂದ್ರರು ಕೊಟ್ಟದು ರಾಮಚಂದ್ರನಿರಬಹುದು, ಆದರೆ ಪ್ರಧಾನವಾದದ್ದು ವೇದವ್ಯಾಸ. ಅದು ಸಿಕ್ಕಿದ್ದು ಕೂಡ ಪಂಚಗಂಗಾ ಘಾಟಿನಲ್ಲಿಯೇ ನಮಗೆ, ಎರಡನೇ ಸ್ವಾಮೀಜಿಯವರಿಗೆ. ಅಲ್ಲಿ ಸ್ನಾನ ಮಾಡುವಾಗ ಅವರಿಗೆ ಸಿಕ್ಕಿದ್ದು ವೇದವ್ಯಾಸ. ನಾವು ಸನಾತನ ಧರ್ಮರು, ಅದರಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಆ ಭೇದ ಅಲ್ಲ. ಈ ಸಿದ್ಧಾಂತ ಸನಾತನದ ಧರ್ಮದ ಸಿದ್ಧಾಂತವನ್ನು ಎಲ್ಲರಿಗೆ ಕೊಟ್ಟದ್ದು ಯಾರು? ಸನಾತನ ಧರ್ಮ ಏನೊಂದು ಕೊಟ್ಟದ್ದು ಅದಿದ್ದರೆ ಅದು ವೇದವ್ಯಾಸರೇ. ಅದಕ್ಕೆ ಯಾವ ಒಂದು ವ್ಯತ್ಯಾಸವೂ ಇಲ್ಲ. ಅಷ್ಟು ಪ್ರಧಾನವಾದ ದೇವರು ವೇದವ್ಯಾಸರು. ಆದರೆ ಮಾಧ್ವರು ಮಾತ್ರ ವೇದವ್ಯಾಸರಿಗೆ ಅಷ್ಟು ಪ್ರಾಧಾನ್ಯವನ್ನು ಪ್ರಾರ್ಥನೆ ಮಾಡಿ ಆರಾಧನೆ ಮಾಡುವುದಿದ್ದರೆ ಅದು ವೈಷ್ಣವರು. ಯಾವ ವೈಷ್ಣವರು? ಅದಕ್ಕೆ ಸಂಶಯವಿಲ್ಲ. ಯಾಕೆ ಯಾರೂ ಇರಲಿ ದಾರ್ಶನಿಕರು, ಆ ದಾರ್ಶನಿಕರು ಪ್ರಥಮವಾಗಿ ಅಧ್ಯಯನ ಮಾಡಬೇಕಾದ್ದು ಯಾರ ಹತ್ತಿರ? ವೇದವ್ಯಾಸರ ಹತ್ತಿರವೇ. ಆ ವೇದವ್ಯಾಸರೇ ನಮ್ಮ ದೇವರು. ಆ ವೇದವ್ಯಾಸರು ಹೇಗಿದೆ ಎಂದರೆ ಒಂದು ಬೇಕಾಗುತ್ತದೆ. ಗೀತೆಯಲ್ಲಿ ದೇವನು ಹೇಳುತ್ತಾನೆ, ಸಮೋಹಂ ಸರ್ವಭೂತೇಷು, ನಾನೆಲ್ಲ ಭೂತದಲ್ಲಿ ಒಬ್ಬನೇ, ನನಗೆ ದ್ವೇಷವೂ ಇಲ್ಲ ಪ್ರೀತಿಯೂ ಇಲ್ಲ ಎಂದು. ಅದು ಮಾಡಿಕೊಟ್ಟಿಸಿದ್ದು ಯಾರೆಂದರೆ ವೇದವ್ಯಾಸರು. ಯಾಕೆ? ಸಣ್ಣ ಒಂದು ಮಹಾಭಾರತದಲ್ಲಿಯೇ ಬರುವುದು, ಕ್ರಿಮಿಯಿಂದ ರಾಜ್ಯವಾಳಿಸಿ ಅಂತ. ಒಂದು ಕ್ರಿಮಿಯು ಬದ್ರಿಕಾ ಕ್ಷೇತ್ರದಲ್ಲಿ ಹೋಗುವಾಗ ಶಕಟದ ಶಬ್ದದಿಂದ ಭಯದಿಂದ ಓಡುತ್ತಾ ಇದೆ. ಶಕಟದಿಂದ ಓಡುವಾಗ ಎಂದೋ ಯಾವೋ ಒಂದು ಮನಸ್ಸಿನಲ್ಲಿ ಭಯ. ವೇದವ್ಯಾಸರು ಸರ್ವಜ್ಞ. ಆ ಪ್ರಾಣಿಯ ಇದು ಕೂಡ ಜ್ಞಾನವೂ ಇರುವುದು, ಭಾಷೆಯೂ ಕೂಡ ಜ್ಞಾನ ಇರುವವರು. ಕೇಳ್ತಾನೆ, ಯಾಕೆ ಓಡುತ್ತಾ ಇದೆ? ಭಯ ಬರುತ್ತಾ ಇದೆ, ಶಕಟ ಬರುತ್ತಾ ಇದೆ, ಗಾಡಿ ಬರುತ್ತಾ ಇದೆ. ಬಂದರೆ ಅದರ ಚಕ್ರದಲ್ಲಿ ಬಿದ್ದು ಸತ್ತರೆ ಏನು? ನಿಮಗೆ ಇದು ಇದೆಯೋ, ಭಾಷೆ ಬರುತ್ತದೋ, ರುಚಿ ಇದೆಯೋ ಸರಿಯಾಗಿ? ಏನೂ ಇಲ್ಲ. ಆದರೂ ಕೂಡ ಆ ಕ್ರಿಮಿ ಹೇಳುತ್ತಾನೆ, ಜೀವನ ಸಿಗುವುದೇ ಕಷ್ಟ, ದೇವರು ಕೊಡುವುದು. ಆಗ ಸಾಯುವುದಕ್ಕೆ ನನಗೆ ಅಧಿಕಾರ ಇಲ್ಲ. ಅದು ಜೀವನ ಎಷ್ಟು ನಮಗೆ ಆಯುಷ್ಯ ಸಿಕ್ಕಿದೆಯೋ ಅದು ಮುಂದುವರಿಸಿ ಹೋಗಬೇಕಾದದ್ದು ನಮ್ಮ ಕರ್ತವ್ಯ. ನೀವು ಸಾಯಲಿ, ನಾನು ಕೊಡುತ್ತೇನೆ ಮೋಕ್ಷ ಎಂದು ಹೇಳ್ತಾನೆ ವೇದವ್ಯಾಸ. ಮತ್ತು 10 ಜನ್ಮದ ರಾಜ್ಯವನ್ನು ಮಾಡಿ ಮತ್ತು ಬ್ರಾಹ್ಮಣನಾಗಿ ಆ ಪ್ರಾಣಿಗೆ ಒಂದೊಂದು ಚಿತ್ತಲಾಯ್ತು ಕನ್ನಡ, ಜಿಂಕೆ, ನಾಯಿ ಇತ್ಯಾದಿಗಳೆಲ್ಲ ಆಗಿ ಬರ್ತಾನೆ. ಆವಾಗ ಒಂದೊಂದು ಜನ್ಮದಲ್ಲಿಯೂ ಕೂಡ ವೇದವ್ಯಾಸನು ಆ ಜೀವನಕ್ಕೆ ಹೋಗಿ ನಿನ್ನ ಮುಂದಿನ ಜನ್ಮದ ಅರಿವು ಕೊಡುತ್ತಾನೆ. ಇದು ಯಾರು ದೇವರು ಮಾಡಲಿಲ್ಲ. ದೇವರಲ್ಲಿ ಭೇದ ಇಲ್ಲ. ಮಾಡಿ ರಾಜನಿದ್ದಾಗ ಅವನಿಗೆ ಇದು ನೆನಪು ಬರ್ತದೆ ಮುಂದಿನ ಜನ್ಮದ್ದು. ಆವಾಗ ವೇದವ್ಯಾಸನ ಹೊಟ್ಟರ ಹೋಗುತ್ತಾನೆ, ನನಗೆ ಮೋಕ್ಷ ಕೊಡಬೇಕು ಈಗ ಎಂದು. ಆವಾಗ ವೇದವ್ಯಾಸರು ಹೇಳ್ತಾನೆ, ಕ್ಷತ್ರಿಯ ನೀವು ಬ್ರಾಹ್ಮಣನಾಗಿ ಜನ್ಮ ಬಂದಾಗ ಮಾತ್ರ ಮೋಕ್ಷ ಸಿಗುವುದು. ನೀವು ಬ್ರಾಹ್ಮಣನಾಗಿ ಜನ್ಮ ಸಿಕ್ಕಿ ಆವಾಗ ನಾನು ಈಗ ಏನು ಮಾಡಬೇಕು? ನೀವು ಕ್ಷತ್ರಿಯ ಸದಾತ್ರಾಯದೇದಿ ಕ್ಷತ್ರಿಯ, ಕ್ಷತ್ರಿಯ ಧರ್ಮವನ್ನು ಪರಿಪಾಲನೆ ಮಾಡಿ, ಅದೇ ದೇವರ ಕರ್ತವ್ಯ, ಅದು ಮಾಡೇ. ಅನಂತರ ಬ್ರಾಹ್ಮಣ ಜನ್ಮ ಬರುತ್ತದೆ ನಿಮಗೆ. ಆ ಬ್ರಾಹ್ಮಣ ಜನ್ಮದಲ್ಲಿ ಮೋಕ್ಷ ಕೊಡುತ್ತೇನೆ ಎಂದು. ಅದೇ ಮುಂದೆ ಬಂದು ಮೋಕ್ಷ ಕೊಡುವುದು. ಆವಾಗ ಹೇಗೆ
ಬ್ರಾಹ್ಮಣನಾಗಿ ಬರುತ್ತಾನೆ ಆವಾಗ ನೆನಪಿರುವುದಿಲ್ಲ. ಮತ್ತು ವೇದವ್ಯಾಸರೇ ಬಂದು ಅವನಿಗೆ ಉಪದೇಶ ಮಾಡಿ ಮೋಕ್ಷವನ್ನು ಕೊಡುತ್ತಾನೆ. ಆ ವೇದವ್ಯಾಸರು, ಆ ವೇದವ್ಯಾಸರ ಜನ್ಮ ಎಂದು ಅವತಾರ ಮಾಡಿದ್ದು ವೈಶಾಖ ಮಾಸ. ಒಂದು ದೊಡ್ಡ ವಿಷಯ ಇರುವುದು, ಕೂರ್ಮಾವತಾರ ಇದೆ, ಈಗ ಪರಶುರಾಮ ಜಯಂತಿ ಇದೆ ವೈಶಾಖ ಮಾಸದಲ್ಲಿ, ವೇದವ್ಯಾಸರ ಜಯಂತಿ ಇದೆ, ನರಸಿಂಹದೇವರ ಜಯಂತಿ ಇದೆ. ಅತ್ಯಂತ ಶ್ರೇಷ್ಠವಾದ ಒಂದು 15 ದಿನ. ಯಾವ ಮಾಸದಲ್ಲಿಯೂ ಕೂಡ ಇಷ್ಟು 15 ದಿನ ಬರುವುದಿಲ್ಲ ದೇವರ ಅವತಾರ. ಆದರೆ ಹೆಚ್ಚು ಬರುವುದು ವೈಶಾಖ ಶುದ್ಧ ಶುಕ್ಲ ಪಕ್ಷದಲ್ಲಿ. ಈ ಒಂದು ಸಂದರ್ಭದಲ್ಲಿ ಅವರು ಪ್ರೀತಿಯಿಂದ ನಮಗೆ ಆಹ್ವಾನ ಮಾಡಿ, ಅವರು ಶಿಷ್ಯವರ್ಗಗಳು ಪ್ರೀತಿ, ತುಂಬ ಜನರು ಬಂದಿದ್ದಾರೆ. ಶುರುವಿನಲ್ಲಿ ಬರುವಾಗ ಯಾರೂ ಇರಲಿಲ್ಲ. ಈಗ 5 ಗಂಟೆ ಅಲ್ಲವೋ, ನಾವು ಎಲ್ಲರೂ ಭಾರತೀಯ ಸಂಪ್ರದಾಯ 5 ಅಂದರೆ 6 ಗಂಟೆಗೆ ಬರುವುದು. ಎಲ್ಲರೂ ಪ್ರೀತಿಯಿಂದ ಬಂದಿದ್ದಾರೆ. ನಮ್ಮ ಶಿಷ್ಯವರ್ಗ ಇರಲಿ ಅಥವಾ ನಮ್ಮ GSB ಸಮಾಜದಲ್ಲಿರಲಿ ಅಥವಾ ಉತ್ತರಾದಿಮದ ಶಿಷ್ಯವರ್ಗ ಇರಲಿ, ಎಲ್ಲರೂ ಪ್ರೀತಿಯಿಂದ ಬಂದಿದ್ದಾರೆ. ದೇವರ ವೇದವ್ಯಾಸರ ಹತ್ತಿರ ನಾವು ಕನ್ನಡ ಮಾತಾಡಿದ್ದೇವೆ. ನಮಗೆ ಕನ್ನಡ ಮಾತಾಡಬೇಕಾದರೆ ಸ್ವಲ್ಪ 3-4 ಸಾರಿ ಚಿಂತನೆ ಮಾಡಬೇಕು. ನಮ್ಮ ಭಾಷೆ ಆದರೆ ನಮಗೆ ತೊಂದರೆ ಇಲ್ಲ, ಮಾತಾಡಬೇಕು. ನಿಮ್ಮ ಭಾಷೆಯಲ್ಲಿ ಮಾತಾಡೋ ಸಂತೋಷ. ಕೇಳೋದು ನಮಗೆ ಸ್ವಲ್ಪ ಅರ್ಥ ಆಗುತ್ತೆ. ಈ ಒಂದು ಪ್ರಧಾನವಾಗಿ ಏನೆಂದರೆ, ಅವರು ಹೇಳುವುದೇನೆಂದರೆ ನಮ್ಮ ಭಾಷೆಯಲ್ಲಿ ಕೂಡ ಒಂದು ಮಾತಾಡಬೇಕು ಎಂದು. ಯಾಕೆಂದರೆ ಜನನಿ ಜನ್ಮಭೂಮಿ ಚ ಸ್ವರ್ಗಾದಪಿ ಗರೀಯಸೆ. ಜನನಿ ಅಂದರೆ ಇತ್ತೆ ಮಿಗಳರಿ, ಜನನಿ ಮಿಗಳರ ಹೊರ್ತು ಇತ್ತೆ आम्ही जन्मायलेनी आदित्य झाल्या जन्मभूमी सोन गेल्या. ಇವಾಗ ಏನಾಗಿದೆ ಅಂದರೆ ಜನ್ಮಭೂಮಿ ಮಾತ್ರ ಬಂದಿದೆ, ಜನನಿ ಬಿಟ್ಟು ಹೋಗಿದೆ. ಜನನಿ ಅಂದರೆ ಜನ್ಮಾಂತ ಐಲೇನಿ म्हणून जन्मभूमी मात्र नाही, जन्मा खंच विषय इला की तो सर्वही ते सर्वे आमगेल भाष मंगला रे शुरवे आमकां जाम काजला आमगेल भाष तशीच आमगेल विशेष भाष मात्र नाही. आव संन्यासी गेले होड एक धर्म सती असो त्यांना कथा तशी जननी जन्मभूमीच आमगेल प्रीतीची तसं एक प्रीतीची भाष आम्ही केद्रा उल्लोम गाम आदित्य जाल्या सर्वे उल्लोम जगनचे आमगेल भाष सोडू काले आमी चेरडू हांगा आमी रब्बू नसिनी कसलं की कारण अंದ್ರ रब्बू नसिनी लाग्यसे पुरा जाणे परस्पर चेरडू उलयता ती कसने भिंगलारी इंग्लिश आमगेल कन्नांतू पावले ಕಾಲ ಮಿತೆ ಚೆರಡು ಹಂಗೆ ಸಂಗೂ ಇದೆ ಮಾತ್ರ ನಾವು ಹೇಳಿದ್ದು ಏನಲ್ಲ. ಜನನಿ ಅಂದರೆ ಎಲ್ಲರೂ ನೋಡ್ತಾ ಇದ್ದಾರೆ. ನಮ್ಮ ಭಾಷೆ ಅಂದರೆ ಅದು ಕೊಂಕಣಿ ಪ್ರಾಕೃತ, ಮೈಥಿಲಿಯ ಪ್ರಾಕೃತ. ನಮ್ಮ ಭಾಷೆ ಅಂದರೆ ಅದು ಮರಾಠಿ ಅಲ್ಲ, ಮೈಥಿಲಿಯ ಪ್ರಾಕೃತ ಅಂದರೆ ಗೌಡ ದೇಶದಲ್ಲಿರುವುದು. ನಮ್ಮ ಭಾಷೆಗೆ ಪ್ರಧಾನವಾದ ಎಷ್ಟೋ ಶಬ್ದಗಳು ಮೈಥಿಲಿಯ ಪ್ರಾಕೃತದಲ್ಲಿರುವುದು, ಎಷ್ಟೋ ಶಬ್ದಗಳು ಕಾಶ್ಮೀರದಲ್ಲಿದೆ, ಕಾಶ್ಮೀರಿ ಶಬ್ದಗಳಿದೆ ನಮ್ಮ ಭಾಷೆಯಲ್ಲಿ. ನಾವು ತಿರುಗಾಡುವ ಜನ ಈಗ ಕಾಶ್ಮೀರದಲ್ಲಿ ಪಂಡಿತರಿದ್ದಾರೆ, ಅವರೆಲ್ಲರೂ ಯಾರಂದರೆ ಸಾರಸ್ವತರು. ಲೋಕದಲ್ಲಿ ಒಬ್ಬೊಬ್ಬ ಬ್ರಾಹ್ಮಣ ಸಮುದಾಯ ಇದೆ. ಅದು ಯಾಕೆಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಇರುವ ಒಂದು ಬ್ರಾಹ್ಮಣ ಸಮೂಹ ಇದ್ದರೆ ಅದು ಸಾರಸ್ವತ ಮಾತ್ರ. ಆದ್ದರಿಂದ ನಮ್ಮ ಭಾಷೆಯಲ್ಲಿ ಎಲ್ಲ ಭಾಷೆಗಳು ಬರುತ್ತದೆ, ಎಲ್ಲ ಶಬ್ದಗಳು ಬರುತ್ತದೆ. ಆದರೆ ನಮ್ಮ ಭಾಷೆ ಪ್ರಾಕೃತ ಅಂತ. ಮತ್ತು ಏನೆಂದರೆ ನಮ್ಮ ಸಂಪ್ರದಾಯದಲ್ಲಿ ನಾವು ಅದಕ್ಕೋಸ್ಕರ ನಾವು ಹೇಳುವುದು ಜನನಿ ಅಂದರೆ ಏನೆಂದರೆ ಜನನಿ ಪ್ರಧಾನವಾದ. ನಾವು ಯಾವಾಗಲೂ ನಮ್ಮ ಭಾಷೆಯನ್ನು ಮರೆಯಬಾರದು.
ಎಲ್ಲ ಭಾಷೆಗೆ ತಾಯಿ ಅವರು, ಅದು ಸಂಸ್ಕೃತ. ಆದರೆ ಭಾರತದಲ್ಲಿ ನೋಡಿ, ಒಂದು ಸನಾತನ ಧರ್ಮದ ಐತಿಹ್ಯ, ಯಾವೊಂದು ದೇಶದಲ್ಲಿಯೂ ಇಷ್ಟು ಭಾಷೆ ಇರುವುದಿಲ್ಲ. ಅಂದರೆ ಇಷ್ಟು ಸಣ್ಣ ಈ ಭಾರತ ದೇಶದಲ್ಲಿ ಎಷ್ಟು ಭಾಷೆಗಳಿದೆ. ಆದರೆ ಅವರವರು ಎಲ್ಲರೂ ಅವರ ಭಾಷೆಗಳನ್ನು ಮರೆದು ಹೋಗುತ್ತಾ ಇದೆ. ಮೊನ್ನೆ ರಾತ್ರಿಯಲ್ಲಿ ಎಂದೊಂದಾಗಿ ನಾವು ಹೊರಗೆ ನಿಂತಿದ್ದೇವೆ. ಇಬ್ಬರು ಮಕ್ಕಳು, ಇದು GSP ಅಥವಾ ಉತ್ತರಾದಿ ಮಠದವು, ಕುಂಭಕೋಣ ಮಠ ಅಥವಾ ಶೃಂಗೇರಿ ಮಠ ಅಥವಾ ಬೇರೆ ಯಾರು ಕ್ಷತ್ರಿಯರು ವೈಶ್ಯರು ಅಲ್ಲ, ಎಲ್ಲರೂ ಈಗ ಏನಾಗಿದೆ, ವಿಶ್ವದ ಭಾಷೆಯಾಗಿ ಇಂಗ್ಲಿಷ್ ಬೆಳೆದಿದೆ. ಅವರವರ ಭಾಷೆ ಇದು. ಇವಾಗ ನಮಗೆ ಕೊಂಕಣಿ ಭಾಷೆ, ಕರ್ನಾಟಕದಲ್ಲಿ ಮೇಲುಗಡೆ ಇರುವಾಗ ಅದು ಕನ್ನಡ, ಈಗ ದಕ್ಷಿಣ ಕನ್ನಡ ಉಡುಪಿ ಹೋದರೆ ತುಳು. ಏನಾಗಿದೆ, ಜನರೆಲ್ಲರೂ ಮರೆದು ಇಂಗ್ಲೀಷ್ನಲ್ಲಿ ಮಾತಾಡೋದು. ವಿಶ್ವದ ಭಾಷೆ ನಾವು ಇಲ್ಲ ಅಂದರೆ ಅನಂಗೀಕಾರ ಮಾಡುವುದಿಲ್ಲ. ಆದರೆ ಏನಾಗುತ್ತದೆ, ಈಗ ಮಕ್ಕಳು ಅವರವರ ತಾಯಿ ಜನನಿ ಅಂತ ಶಬ್ದಕ್ಕೆ ಇಲ್ಲಿ ತಾಯಿ ಅಂದರೆ ಅವರ ಮಾತೃಭಾಷೆ ಅದು ಬಿಡುತ್ತಾರೆ, ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. ಮೊನ್ನೆ ನಾವು ಸಣ್ಣ ಮಕ್ಕಳು, ನಾವು ಯಾವಾಗಲ ಪ್ರವಚನದಲ್ಲಿ ಹೇಳುವುದುಂಟು ನಮ್ಮ ಭಾಷೆ ಹೇಳಬೇಕು ಎಂದು. ಯಾಕೆಂದರೆ ಒಂದೊಂದು ಭಾಷೆಯಲ್ಲಿ ಒಂದೊಂದು ಸಂಸ್ಕಾರ ಇದೆ, ಒಂದೊಂದು ವಿಚಾರ ಇದೆ, ಒಂದೊಂದು ಆಚಾರ ಇದೆ. ಭಾರತ ಭಾಷೆಯಲ್ಲಿ ದೇಶಾಚಾರ ಎಂದು ಹೇಳ್ತಾರೆ, ಮನುವು ಕೂಡ ಹೇಳಿದ್ದಾನೆ ಅದು ಆ ವಿಷಯ. ಆವಾಗ ಇಂಗ್ಲೀಷ್ನಲ್ಲಿ ಮಾತಾಡುವುದು, ಇಂಗ್ಲೀಷ್ನಲ್ಲಿ ಮಾತಾಡ್ತಾ ಇದೆ. ಮೊನ್ನೆ ಅವರಿಗೆ ಹೇಳಿ ಅದು ಬಂದದ್ದು, ಅದೇ ಹೇಳುವುದಕ್ಕೆ ಹೊರಟದ್ದು ನಮ್ಮ ಭಾಷೆ. ಅದಕ್ಕೋಸ್ಕರ ಸ್ವಾಮೀಜಿಯವರು ಹೇಳಿದ್ದು ನಮ್ಮ ಹತ್ತಿರ, ನಮ್ಮ ಭಾಷೆಯಲ್ಲಿ ಹೇಳಿ ಅಂತ. ಹಾಗೆ ಒಂದು ಕೂಡ ಹೇಳಿ ನಾವು ನಿಲ್ಲಿಸ್ತೇವೆ. ಯಾಕೆಂದರೆ ನಮ್ಮ ಮಾಧ್ವರು ನಾವು ಆವಾಗ ಹೇಳಿದರು ಅವರು ಏನೆಂದರೆ ವೈಷ್ಣವ ಸಿದ್ಧಾಂತ. ನಮಗೆ ವೈಷ್ಣವ ನಾವು ಅಷ್ಟು ಕಟ್ಟರವಾದಿ ಏನಲ್ಲಪ್ಪ, ನಾವು ಸ್ಪಷ್ಟವಾಗಿ ಹೇಳ್ತೇವೆ. ಆದರೆ ನಮಗೆ ನಮ್ಮದು ಅಷ್ಟೇ, ಕಟ್ಟರವಾದಿ ಏನಲ್ಲ ನಾವು. ಹಾಗೆ ಅವರು ಹೇಳೋದಕ್ಕೆ ಹೇಳೋದು, ಅದಕ್ಕೋಸ್ಕರ ಅಲ್ಲ. ಆದರೆ ನಮ್ಮ ಮಾಧ್ವ ಸಿದ್ಧಾಂತದಲ್ಲಿ ಅತ್ಯಂತ ಪ್ರೀತಿ ಇದೆ, ಇರಬೇಕಲ್ಲವೋ, ಅದು ಒಂದು ಜನನಿಯಲ್ಲವೋ. ಮಧ್ವಾಚಾರ್ಯರು ಸಿದ್ಧಾಂತ ಬರೆದಿರಬಹುದು, ಸಿದ್ಧಾಂತ ಕರ್ತೃ ಎಂದು ಹೇಳುವುದಕ್ಕಾಗುವುದಿಲ್ಲ. ಹಿಂದಿನಿಂದಲೇ ಸಿದ್ಧಾಂತಗಳಿದೆ. ಯಾವ ಸಿದ್ಧಾಂತಗಳು? ಬುದ್ಧ ಮತ ಇರಬಹುದು, ಜೈನ ಮತ ಇರಬಹುದು, ಅಥವಾ ಚಾರ್ವಾಕ ಇರಬಹುದು, ದ್ವೈತ ಇರಬಹುದು, ಅದ್ವೈತ ಇರಬಹುದು, ವಿಶಿಷ್ಟಾದ್ವೈತ, ಯಾವಾಗಲೂ ಯಾವಿಂದಲೂ ಬರ್ತಾ ಇದೆ. ಮಧ್ವಾಚಾರ್ಯರು ಆ ಸಿದ್ಧಾಂತವನ್ನು ಪುನಃ ಉತ್ಥಾನ ಮಾಡಿದರು, ಪುನರುತ್ಥಾನ. ಆದರೆ ಅದು ಸರಿಯಾಗಿ ಸಾಮಾನ್ಯ ಜನರಿಗೆ ಅರ್ಥವಾಗುವಂತೆ ಮಾಡಿದವರು ಯಾರು? ಜಯತೀರ್ಥರು. ನಮ್ಮೊಂದು ಸಂಪ್ರದಾಯ ನಾವು ಹೇಳುವುದಕ್ಕೆ, ಯಾಕೆಂದರೆ ಅವರು ನಮಗೆ ನೆನಪಿಸಿದರು, ಯಾರು ಸರಿ ಹೇಳುತ್ತೇವೆ ಎಂದು. ಒಳ್ಳೆ, ನಾವು ನಿನ್ನೆ ಹೇಳಿದ್ದು ನಮ್ಮ GSP ಸಮುದಾಯದಲ್ಲಿ ಅವರ ಸ್ವತಂತ್ರ ಗ್ರಂಥ ಇದೆ, ಜಯತೀರ್ಥರದ್ದು 3 ಗ್ರಂಥ ಇದೆ. ಅದರಲ್ಲಿ ಒಂದು ಇರುವುದು ಪದ್ಯಮಾಲಾ ಆಯಿತು. ಏನು ಮೊನ್ನೆ ಅವರು ಪುಸ್ತಕ ಕೊಡುವಾಗ ಇದು ನಾವು ಈ ಪ್ರಕಾರವೇ ಪೂಜೆ ಮಾಡುವುದು ಅಂತ ಹೇಳಿದೆ. ನಮ್ಮ GSP ಸಮುದಾಯದಲ್ಲಿ ಬೇರೆ ಯಾರು ನಮಗೆ ಗೊತ್ತಿಲ್ಲ, ನಮ್ಮ ಸಂಪ್ರದಾಯದಲ್ಲಿ ಆ ಪದ್ಯಮಾಲೆ ಅನುಸರಿಸಿಯೇ, ಜಯತೀರ್ಥರು ರಚನೆ ಮಾಡಿದ ಪದ್ಯಮಾಲೆ ಅನುಸರಿಸಿಯೇ ನಮ್ಮ ಸಂಪ್ರದಾಯದಲ್ಲಿ ಪೂಜಾ ಕೈಂಕರ್ಯವನ್ನು ಮಾಡುವುದು. ನಮ್ಮ ಸಂಪ್ರದಾಯದಲ್ಲಿ ಅಲ್ಲೋ, ನಾವು ಯಾವಾಗಲೂ ನಮ್ಮ ದೇವಸ್ಥಾನದಲ್ಲಿ ಆ ಪದ್ಧತಿ. ಆದರೆ ಪೂಜಾ ಪುರಸ್ಕಾರ ಇರಬಹುದು, ಆದರೆ ಉತ್ಸವಾದಿಗಳೆಲ್ಲವೂ ಪದ್ಮ ಸಂಹಿತೆ ಪ್ರಕಾರ ಪಂಚರಾತ್ರಾಗಮ ಪ್ರಕಾರ ನಡೆಯುವುದು. ಹಾಗೂ ಒಂದು ಸಂಬಂಧವೂ ಕೂಡ ನಮಗೂ ಜಯತೀರ್ಥರಿಗೂ ಇದೆ. ನಾವು ಚಾತುರ್ಮಾಸಕ್ಕೆ ಕುಳಿತುಕೊಳ್ಳುವ ಇದು ಉಂಟು, ಏನು ತಿಥಿ ಪಂಚಮಿ. ನಾವು ಚಾತುರ್ಮಾಸಕ್ಕೆ ಕೂಡ ಅವರ ಪುಣ್ಯತಿಥಿಯ ದಿನವೇ. ನಮ್ಮ ಯಾದವೇಂದ್ರ, ನಮ್ಮ ಚುರುವಿನ ಯಾದವೇಂದ್ರ ಸ್ವಾಮೀಜಿಯವರ ಪುಣ್ಯತಿಥಿಯು ಆ ದಿನವೇ.
ಆ ಪುಣ್ಯತಿಥಿಯ ದಿನವೇ ನಾವು ಚಾತುರ್ಮಾಸಕ್ಕೆ ಉಳಿದುಕೊಳ್ಳುವುದು. ಅವರೇ ಕೂಡ ನಮ್ಮ ಜನರು ಆವಾಗ ಸ್ವಾಗತ ಮಾಡುವಾಗ ಗೊತ್ತಿದ್ದವರು ಆವಾಗಲೇ ಅವರ ಸ್ಮರಣೆ ಮಾಡುವ ಒಂದು ಸಂಪ್ರದಾಯವು ಮಾಡ್ತಾರೆ. ಇಂದು ಜಯತೀರ್ಥರ ಪುಣ್ಯತಿಥಿ, ಯಾದವೇಂದ್ರ ಪುಣ್ಯ ಯಾಕೆಂದರೆ ನಮ್ಮ ಎಲ್ಲರಿಗೆ ಗೊತ್ತಾಗುವುದಿಲ್ಲ, ಗೃಹಸ್ಥರಿಗೆ ಅರ್ಥ ಆಗುವುದು ಕಡಿಮೆ. ಆದರೆ ಭಟ್ಟರು ಇದ್ದರೆ ಅಂದರೆ ಪೂಜಾ ಪುರೋಹಿತರು ಇದ್ದರೆ ಅವರು ಮಾಡುತ್ತಾರೆ. ಹಾಗೇ ಇಂದು ಒಂದು ಒಳ್ಳೆಯ ದಿನ, ಯಾಕೆಂದರೆ ಆ ವೈಶಾಖ ಶುದ್ಧ ಪ್ರತಿಪತ್ತು. ನಾವು ಹೇಳಿದೆ 15 ದಿನದಲ್ಲಿ ಅತ್ಯಂತ ದೇವರ ಅವತಾರ ಮಾಡುವ ಆ ದಿನ ಇವರಿಗೂ ನಮಗೊಂದು ಭೇಟಿಯಾಗಿದೆ. ಅದು ಸಮಾಜದಲ್ಲಿಯೂ ಕೂಡ ಆ ಪ್ರೀತಿಯನ್ನು ವೃದ್ಧಿಯಾಗಬೇಕು. ಅದು ಮಾತ್ರ ಅಲ್ಲ, ನಮ್ಮ ಸಮಾಜದಲ್ಲಿ ನಮ್ಮೆಂದರೆ ನಮ್ಮ ಮಾಧ್ವ ಸಮಾಜದಲ್ಲಿ ದೊಡ್ಡ ದೊಡ್ಡ ಒಂದು ಸಮಾಜಕ್ಕೆ ದೊಡ್ಡ ಒಂದು ಮಠಕ್ಕೆ ಒಂದು ದೊಡ್ಡ ಆಸ್ತಿ ಅಂದರೆ ಏನು? ಇಷ್ಟು ಮಠ ಇರುವುದೋ ಇಷ್ಟು ಇರುವುದೋ ಅಲ್ಲ. ನಮ್ಮ ಅಭಿಪ್ರಾಯ, ಬ್ರಾಹ್ಮಣಕ್ಕೆ ದೊಡ್ಡ ಆಸ್ತಿ ಎಂದರೆ ವಿದ್ವಜ್ಜನ. ಒಂದು ಮಠಕ್ಕೆ ದೊಡ್ಡ ಒಂದು ಆಸ್ತಿ ಅಂದರೆ ಅದು ಮಾತ್ರ ಅಲ್ಲ, ಇದು ಏನು ತಳ್ತೆ ಮ್ಯಾನುಸ್ಕ್ರಿಪ್ಟ್, ಅದೆಲ್ಲವೂ ಮಠಕ್ಕೆ ಇರುವ ದೊಡ್ಡ ದೊಡ್ಡ ಒಂದು ಆಸ್ತಿ. ಇಷ್ಟು ಯಾಕೆ ಒಂದು ಜಾಗ ತಕ್ಕೊಳ್ಳಬಹುದು, ನಾವು ಒಂದು ಮಠ ಕಟ್ಟಬಹುದು. ಆದರೆ ಇದೆಲ್ಲವೂ ಶಾಶ್ವತವಾಗಿ, ಯಾಕೆಂದರೆ ವೇದ ಶ್ರುತಿ ಅಂತ ಹೇಳ್ತಾರೆ, ಹಿಂದಿನಿಂದ ಎಷ್ಟೋ ವರ್ಷದ ಹಿಂದೆ ಬಂದದ್ದು ಒಂದು ಮಠ ಬರುವುದು. ನಮ್ಮ ಸಮಾಜದಲ್ಲಿ ಇನ್ನೂ ಕೂಡ ಹಾಗೆ ಆ ವಿದ್ವತ್ತು ಇಡೀ ಕೂಡ ಬೆಳೆಯಬೇಕು. ಎಂದರೆ ಒಂದು ಮಾಧ್ವ ಸಿದ್ಧಾಂತ ಮಾತ್ರ ಅಲ್ಲ, ಷಡಂಗಗಳು ಕೂಡ ಬೆಳೆಯಬೇಕು. ಆವಾಗ ಮಾತ್ರ ಒಂದು ಬೆಳೆಯುವುದು. ಇಷ್ಟು ನಾವು ಈಗ ಬಹಳ ಇರ್ತಾ ಇದ್ದೇವೆ. ಅಂದರೆ ನಮಗೆ ಒಂದು ಅವರು ಹೇಳಬೇಕು ಎಂದು ಹೇಳಿದಾಗ ಅದಕ್ಕೋಸ್ಕರ ಇತ್ತು ಹೇಳಿದ್ದು. ಇನ್ನೂ ಕೂಡ ನಮ್ಮ ಸಮಾಜದಲ್ಲಿ, ಮಾಧ್ವ ಸಮಾಜದಲ್ಲಿ, ಬ್ರಾಹ್ಮಣ ಸಮಾಜದಲ್ಲಿ ಇನ್ನೂ ಕೂಡ ವಿದ್ಯೆಯನ್ನು ಬೆಳೆಯಿದ್ದು ನಮ್ಮ ಬ್ರಾಹ್ಮಣ ಸಮಾಜವೇ, ಇಡೀ ಬ್ರಾಹ್ಮಣ ಸಮಾಜವೇ ಒಳ್ಳೆಯದಾಗಬೇಕು. ಅದರಲ್ಲಿಯೂ ಕೂಡ ಮಾಧ್ವ ಸಮಾಜ ಇನ್ನೂ ಕೂಡ ದೊಡ್ಡ ದೊಡ್ಡ ಸ್ಥಾನ ಮಾನ ಗೌರವಗಳು ಈವಾಗಲೇ ಸಿಕ್ಕಿದೆ, ಮುಂದೆಯೂ ಕೂಡ ಸಿಕ್ಕಿ ಈ ದೇಶದ, ಈ ರಾಷ್ಟ್ರದ, ಹಾಗೆ ಸಮಾಜದ, ಹಾಗೆ ವಿದ್ಯೆಯೂ ಕೂಡ ಸೇವೆ ಮಾಡುವಂತೆ ದೇವರು ಅನುಗ್ರಹ ಮಾಡಿಸಿ ಎಂದು ವ್ಯಾಸರೂಪತಿ ನರಸಿಂಹದೇವರ ಹಾಗೆ ನಮ್ಮ ಸ್ವಾಮೀಜಿಯವರ ಮಹಾಚೈತನ್ಯದಲ್ಲಿ ಪ್ರಾರ್ಥನೆ ಮಾಡಿ ನಾವು ನಿಲ್ಲಿಸುತ್ತೇವೆ. ಪರಮ ಪೂಜ್ಯ ಸಂಯಮೀಂದ್ರ ತೀರ್ಥ ಶ್ರೀಪಾದಂಗಳವರು ಬಹಳ ವಿಶಿಷ್ಟವಾದಂತಹ ಅನುಗ್ರಹ ಸಂದೇಶವನ್ನು ನೀಡಿದ್ದಾರೆ. ಕಾಶಿ ಮಠದ ಹಾಗೂ ಉತ್ತರಾದಿ ಮಠದ ಒಂದು ಘನಿಷ್ಠವಾದ ಸಂಬಂಧದ ಬಗ್ಗೆ ಬಹಳ ಅದ್ಭುತವಾಗಿ ತಿಳಿಸಿಕೊಟ್ಟಿದ್ದಾರೆ. ಕಾಶಿ ಮಠದ ಹಾಗೂ ಆ ಪರಂಪರೆಯ ಮಹತ್ವವನ್ನು ಕೂಡ ನಮಗೆಲ್ಲ ತಿಳಿಸಿಕೊಟ್ಟು ಇವತ್ತಿನ ಸಮಾಜದಲ್ಲಿ ನಾವೆಲ್ಲ ಹೇಗೆ ನಡೆದುಕೊಳ್ಳಬೇಕು, ನಮ್ಮ ಭಾಷೆಯ ಬಗ್ಗೆ, ನಮ್ಮ ದೇಶದ ಬಗ್ಗೆ, ನಮ್ಮ ಮತದ ಬಗ್ಗೆ, ನಮ್ಮ ದೀಕ್ಷೆ ಹೇಗೆ ಇರಬೇಕು ಅನ್ನುವುದನ್ನು ಕೂಡ ಪರಮ ಪೂಜ್ಯ ಶ್ರೀಪಾದಂಗಳವರು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಸಾಷ್ಟಾಂಗ ಪ್ರಣಾಮಪೂರ್ವಕವಾದ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಈಗ ಶ್ರೀಮಠದ ವತಿಯಿಂದ ಪರಮ ಪೂಜ್ಯ ಶ್ರೀಪಾದಂಗಳವರಿಗೆ ಗೌರವವನ್ನು ಸಮರ್ಪಣೆ ಮಾಡಲಾಗ್ತಾ ಇದೆ. ಕಾಶಿ ಮಠದ ವತಿಯಿಂದ ಪರಮ ಪೂಜ್ಯ ಉತ್ತರಾದಿ ಮಠಾಧೀಶರಿಗೆ ಗೌರವವನ್ನು, ಪಾದಪೂಜೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ.
ಕೆಳಗೆ ಕೊಡಿ, ಕೆಳಗೆ ಕೊಡಿ, ಕೆಳಗೆ ಕೈಲಿ ಹರೇ ಹರೇ ಅಣ್ಣ ನಮಗೂ ಬೇರೆ ಮಾಡು, ಅವರು ಗಾಳ ಮಂದಿಗೆ ಇರಲಿ ಸ್ವಲ್ಪ ಸ್ವಲ್ಪ ಕೂತ್ಕೊಳ್ಳಿ, ಒಂದು ನಿಮಿಷ ಬಿಡಬೇಕು, ಪುಣ್ಯ ನಮಗೆ ಸಿಗಬೇಕು. ಇವರು ಪ್ರೆಸಿಡೆಂಟ್, ಅದು ಮಾತ್ರ ಅಲ್ಲ, ಇಲ್ಲಿ ಬಸವನಗುಡಿ ಸಮಾಜ ಉಂಟಲ್ಲ, ಅದರ ಪ್ರೆಸಿಡೆಂಟು ಕೂಡ ಅವರು 13 ವರ್ಷದಲ್ಲಿ ಬಂದಿದ್ದು. ಅಲ್ಲಲ್ಲ, ಅದು ಸಮಾಜಕ್ಕೆ ಸಮಾಜ ಬೇರೆ ಇದೆ. ಭಕ್ತಗಾಳಿ ಮಠ ಬೇರೆ, ಸಮಾಜ ಬೇರೆ. ಭಕ್ತಗಾಳಿ ಮಠ, ಭಕ್ತಗಾಳಿ ಮಠ ಸಮಾಜ ಒಂದು 2 ಮಠಕ್ಕೆ ಸಮಾಜ ಅಂದರೆ ಅದೆಲ್ಲರೂ ಸೇರಿ ಬರಲ್ಲ. ಎಲ್ಲ ಮಠಗಳು ಸೇರಿ ಮಠ ಅಂದರೆ ಅಶಿಷ್ಯ ವರ್ಗ ಮಠ. ಬರೀ ಕೊಡೋದು ಭಕ್ತಿ ಅಲ್ಲ, तस्य प्रकृति परस्य महेश्वरः
ಮಂಗಾರ್ತಿ ಕೊಡ ಇದು ನಮ್ಮ ಮಠದಿಂದ ಪ್ರೆಸಿಡೆನ್ಷಿಯಲ್ ಈಗ ಎಲ್ಲ ಒಟ್ಟು ಇದು ಮಾಡಿದ್ದು ಯಾರು ಅದರ ಸ್ವಂತ ಅನುಭವದ ಬೊಂಬಿ ಭಾಷೆಯಲ್ಲಿ ಕೂಡ ಯೋಗ ಇತ್ತು, ಕನ್ನಡದಲ್ಲಿಯೂ ಕೂಡ ಯೋಗ ಇತ್ತು. ಅನುವಾದ ಅದು ಈಗ ನಮಗೆ ಮಾಡ್ತಾ ಇದ್ದೇವೆ. ಆಯುರ್ವೇದ ಅವರು ಈ ನಮ್ಮ ಈಗ ಮಾಡಿದ್ದಾರೆ ಈಗ ನಮ್ಮ ಜನರಿಗೆ ಹೆಚ್ಚು ಅವರಿಗೆ ಇಂಗ್ಲೀಷ್ ಅಂದರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಬಾಂಬೆಯಲ್ಲಿ ಒಂದು ಮೈಕ್ ಕಾಶಿ ಮಠದ ಎಲ್ಲ ಜಿಜ್ಞಾಸುಗಳು ಸ್ವಾಮಿಗಳ ಬಳಿ ಬಂದು ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿ. ಒಂದು ನಿಮಿಷ. ಕೃಷ್ಣಾರ್ಪಣಮಸ್ತು. ಆಯ್ತಲ್ಲ ಇವು ಅಂತ ಈಗ ಇನ್ನು ಜನ ನೋಡಿಸ್ಬೇಕಷ್ಟೇ.